We'll start with question and answers. ಸೊ ನಿನ್ಗೇನ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಎನಿ ಕ್ವಶನ್ಸ್? ರಂಡಿ ಕಡೆ. You ask publicly, you can ask. ಒಂದಾದ್ಮೇಲೆ I'll tell, explain ಮಾಡಿ. ಎಲ್ಲರಿಗೂ ನಮಸ್ಕಾರ. ಈಗ ಸರ್ ಕ್ವಶನ್ ಆನ್ಸರ್ಸ್ ಅದರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಭಾಗ ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಇವಾಗ ನಮಗೆಲ್ಲರಿಗೂ ಕೂಡ ಏನು ಗೊತ್ತಿದೆ, ಕರ್ಮ ಸಿದ್ಧಾಂತ ಅನ್ನೋದೊಂದಿದೆ. ಆ ಕರ್ಮ ಸಿದ್ಧಾಂತದ ಪ್ರಕಾರನೇ ಪ್ರತಿಯೊಂದು ನಡೀತಾ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಅಲ್ವಾ. ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಕರ್ಮ ಸಿದ್ಧಾಂತದ ಬಗ್ಗೆ ಅವರು ಒಂದು ಹೊಸ ಪರಿಕಲ್ಪನೆ ಕೊಟ್ಟರು. ಮ್ಯಾಕ್ಸಿಮಮ್ ನಮಗೆಲ್ಲರಿಗೂ ಕೂಡ ಈ ವಿಷಯದಲ್ಲಿ ಅವರಿಂದ ಆ ಒಂದು ಜ್ಞಾನ ಸಿಕ್ಕಿದ್ರೆ ನಮ್ಮ ಜೀವನದ ಒಂದು ರೀತಿ ನೀತಿ ಬದಲಾಗುತ್ತೆ, ನಮ್ಮ ಆಲೋಚನಾ ವಿಧಾನ ಬದಲಾಗುತ್ತೆ ಅನ್ನುವಂಥದ್ದು ನನಗೆ ಅರ್ಥ ಆಗಿರುವಂಥದ್ದು. ಸೊ ಎಲ್ಲರೂ ಎಲ್ಲ ಪ್ರಶ್ನೆಗಳನ್ನೂ ಕೇಳೋಣ, ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಕ್ಲಾರಿಫಿಕೇಶನ್ ತಗೊಳ್ಳೋಣ ಅಂತ. ಏನು ಸರ್, ಆಗ್ಬೋದಾ ಸರ್? ಕರ್ಮ ಅನ್ನೋದು ಇದೆಯಾ? ಕರ್ಮ ಸಿದ್ಧಾಂತ ಇದೆಯಾ? ಇದೆ. ಫಸ್ಟ್ ಆಫ್ ಆಲ್ ಕರ್ಮ ಅಂದರೆ ಏನು? ಕೇಳಿಸ್ತಾ ಇಲ್ಲ? ನೀವು ಮಾಡೋ ಕಾರ್ಯನೇ ಕರ್ಮ, ಅಷ್ಟೇನಾ? ಅದು ಕೆಲಸ ಅಲ್ವಾ? ಫಸ್ಟ್ ಕರ್ಮ ಅಂದ್ರೇನು? ಒಳ್ಳೇದು ಕೆಟ್ಟದು ಬಿಡಿ. ಅದು ಕೆಲಸ. ಕರ್ಮಕ್ಕೆ ಕೆಲಸಕ್ಕೆ ಸಂಬಂಧ ಏನು? ಎನಿ ಥಾಟ್ ಈಸ್ ಕರ್ಮ. ಅದು ಥಾಟ್ ಅಲ್ವಾ? ಕರ್ಮಕ್ಕೆ ಥಾಟ್ಗೆ ಸಂಬಂಧ ಏನು? ಕೂತ್ಕೊಂಡು ಕರ್ಮ ಅಂದರೆ ಏನು ಕ್ಲಾರಿಟಿಯಾಗಿ ಹೇಳಿ ನನಗೆ. ಮಾಡೋ ಕೆಲಸ, ಜಾಬು, ವರ್ಕ್ ಕರ್ಮನ? ಅದು ವರ್ಕ್. ಥಾಟ್ ಈಸ್ ಥಾಟ್. ಕರ್ಮ ಅಂದರೆ ಏನು? ఫస్ట్ కర్మ అంటే అర్థం ಮಾಡ್ಕೊಳ್ಳಿ. మేడం రండి కూర్చోండి, మీరు ట్రాన్స్లేట్ చేయండి, నేను తెలుగులో దీన్ని నీట్గా ఎక్స్ప్లెయిన్ చేస్తాను. కర్మ ఈజ్ నాట్ ఏ జాబ್. ಕರ್ಮ ಅನ್ನೋದು ಕೆಲಸ ಅಲ್ಲ. ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅದು ಸಪ್ರೇಟ್, ನೆಕ್ಸ್ಟ್ ಲೆವೆಲ್. ಫಸ್ಟ್ ಕರ್ಮ ಅಂದರೆ ಏನು? నేను తెలుగులో చెప్తా, మీరు ట్రాన్స్లేట్ చేయండి. ఓకే. ఒక ಒಂದು ರಬ್ಬರ್ ಬ್ಯಾಂಡ್ ಇದೆ. ಸೊ ನಾವು ಇದು ಸ್ಟ್ರೆಚ್ ಮಾಡಿದರೆ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತಾ? ಇನ್ನೊಂದು ಫೋರ್ಸು ಸೆಂಟ್ರಿಗೆ ಬರಬೇಕಂತ ಇನ್ನೊಂದು ಇರುತ್ತಲ್ವ. ನಾನು ಎಷ್ಟು ಜೋರಾಗಿ ಫೋರ್ಸಾಗಿ ಈ ಥರ ಮಾಡಿದರೆ ಇನ್ನೊಂದು ಫೋರ್ಸು ರಿವರ್ಸ್ ಆಗಿ ಬರುತ್ತಲ್ವ. ಓಕೆ, ಆದರೆ 2 ಎನರ್ಜೀಸ್ ಆರ್ ದೇರ್ ಅಲ್ವಾ. ఒకటి ಕಾರಣ, ಇನ್ನೊಂದು ಕಾರ್ಯ. ಒಂದು ಕಾರಣ, ಇನ್ನೊಂದು ಕಾರ್ಯ. ಅಂದರೆ ದ ನೇಚರ್ ಆಫ್ ದ రబ్బర్ బ్యాండ్ ఈజ్ సైలెంట్. నేను తెలుగులో చెప్తా, మీరు కన్నడలో. రబ్బర్ బ్యాండ్ స్టేబుల్గా ఉంటుంది.
ಇಫ್ ಯು ಪುಲ್ ಇಟ್, ದಿಸ್ ಈಸ್ ಕಾಸ್, ಇಟ್ ಈಸ್ ಪುಲ್ಲಿಂಗ್ ಬ್ಯಾಕ್. ಇನ್ನೊಂದು ಫೋರ್ಸ್ ಇದೆ ಸೆಂಟ್ರಿಗೆ ಬರಬೇಕು ಅಂತ, ಅದು ಕಾರ್ಯ. ಸಿಂಪ್ಲಿ ಹೇಳಬೇಕಂದ್ರೆ, ನಿನಗೆ ಹಸುವಾಯಿತು, మీకు ఆకలేసింది, ಐ ವಾಂಟ್ ಟು ಈಟ್ ಇಡ್ಲಿ, ಇಡ್ಲಿ ತಿನ್ನಬೇಕು, ಇಡ್ಲಿ ತೊಗೊಂಡು ಬಂದೆ ಯಾರೋ. ಹಸು ಅನ್ನೋದು ಕಾರಣ, ತಿನ್ನೋದು ಕಾರ್ಯ. ಕಾರಣ ಕಾರ್ಯ ಎರಡಿದೆ ಅಲ್ವಾ? ಈ ಎರಡು ಈಕ್ವಲ್ ಆಗಿದ್ದರೆ ಇಂಗ್ ಎನರ್ಜಿ ಆ್ಯಂಗ್ ಎನರ್ಜಿ, ಪುರುಷ ಶಕ್ತಿ ಶ್ರೀ ಶಕ್ತಿ ಎರಡು ಈಕ್ವಲ್ ಆದರೆ ದೇರ್ ಇಸ್ ನೋ ಕರ್ಮ. ಅನ್ಬ್ಯಾಲೆನ್ಸ್, ಇನ್ಬ್ಯಾಲೆನ್ಸ್ ಅಂದರೆ ಕಾರಣ, ನನಗೆ ಕಾರ್ ಬೇಕು, ಬೆಂಜ್ ಕಾರ್, ಬಟ್ ನನಗೆ ಮಾರುತಿ ಕಾರ್ ಸಿಕ್ತು. ನನ್ನ ಕಾರಣ ಏನು? ಬೆಂಜ್ ಕಾರ್. ನನಗೆ ಸಿಕ್ಕಿದೇನು? ಮಾರುತಿ ಕಾರ್. ಇದು ಕರ್ಮ ಆಗುತ್ತೆ. ನಿನಗೆ ಬೆಂಜ್ ಕಾರ್ ಬೇಕಂದರೆ ಬೆಂಜ್ ಕಾರೇ ಸಿಕ್ಕಿದ್ರೆ ಏನಾಗುತ್ತೆ? ಅಲ್ಲಿ ಕರ್ಮ ಇಲ್ಲ. ಅಲ್ಲಿ ಕಾರಣ ಕಾರ್ ಬೇಕು, ಕಾರ್ಯ ನನಗೆ ಸಿಕ್ಕಿದೆ ಬೆಂಜ್ ಕಾರ್, ಅಲ್ಲಿ ಕರ್ಮ ಇದೆಯಾ? ನನಗೆ ಬೆಂಜ್ ಕಾರ್ ಬೇಕು, ಬೆಂಜ್ ಕಾರ್ ಸಿಕ್ಕಿದೆ, ನನಗೆ ಕರ್ಮ ಇದೆಯಾ ಇಲ್ವಾ? ಹಾಂ, ಕರ್ಮೇ ಇಲ್ಲ ಅಲ್ಲಿ. ಫುಲ್ಫಿಲ್ಡ್. ಒಂದು ಕಾರಣ, ಒಂದು ಕಾರ್ಯ. ಕಾರಣ ಕಾರ್ಯ ಇಂಬ್ಯಾಲೆನ್ಸ್ ಈಸ್ ಬಿಕಮ್ ಕರ್ಮ. ಏನು, నాకు ఒకటి అనుకొని ఇడ్లీ కావాలనుకున్నా. ఎలాంటి ఇడ్లీ? ಗೀ ಇಡ್ಲಿ ಬೇಕು, ಬಟ್ ನನಗೆ ನಾರ್ಮಲ್ ಇಡ್ಲಿ ಸಿಕ್ತು. ಇದು ಕರ್ಮ ಆಗತ್ತೆ. ಸೊ ನನಗೆ ಗೀ ಇಡ್ಲಿನೇ ಬೇಕು. ಓಕೆ, ಸೃಷ್ಟಿಯಲ್ಲಿ ಬುದ್ಧ ಹೇಳ್ತಾನೆ ನಿಶ್ಚಲವಾಗಿದೆ. ಶೂನ್ಯ ಸ್ಥಿತಿ ಅಂದ್ರೇನು? ಶೂನ್ಯ ಅನ್ನೋದು ನ್ಯಾಚುರಲ್ ಸ್ಟೇಟ್, ನಿರ್ಗುಣ ಸ್ಥಿತಿ ಅನ್ನೋದು ಭಗವಂತ ಲಕ್ಷಣ. ನೀವು ಒಂದು ಕಾರಣ ಅನ್ನೋದು ಶುರುವಾದ ಮೇಲೆ ಕಾರ್ಯ ಅನ್ನೋದು ನ್ಯೂಟ್ರಲೈಸ್ ಮಾಡಬೇಕು ಅಂತ ಇನ್ನೊಂದು ಕಾರ್ಯ ಅನ್ನೋದು ಶುರುವಾಗುತ್ತೆ. ಕಾರಣ ಅನ್ನೋದು ಶುರುವಾದ ಮೇಲೆ ಕಾರ್ಯ ಆಲ್ಸೋ ಶುರುವಾಗುತ್ತೆ. ಎರಡೂ ಈಕ್ವಲ್ ಆದರೆ ಸೈಲೆಂಟ್ಗೆ ಬರುತ್ತೆ, ಅಲ್ಲಿ ಕರ್ಮ ಇರಲ್ಲ. ಸೊ ಕರ್ಮ ಅಂದರೆ ಅನ್ಫುಲ್ಫಿಲ್ಡ್ ಡಿಸೈರ್ಸ್. ಅನ್ಫುಲ್ಫಿಲ್ಡ್ ಡಿಸೈರ್ಸ್, ಇದು ಕರ್ಮ. ಸೊ ಊಟ ಮಾಡಿದ್ವಿ, ಚೆನ್ನಾಗಿದೆಯಾ ಊಟ? ಹಾಂ, ಚೆನ್ನಾಗಿದೆ, ಸ್ಯಾಟಿಸ್ಫೈಡ್ ಆಯ್ತು. ಕರ್ಮ ಇದೆಯಾ ಇಲ್ಲಿ? ಇಲ್ಲ. ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವಾಗ ಬರುತ್ತೋ ಅಲ್ಲಿ ಕರ್ಮ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಏನಾಗುತ್ತೆ? ಕಾರಣ ದೊಡ್ಡದಾಗಿದೆ, ಕಾರ್ಯ ಚಿಕ್ಕದಾಗಿದೆ. ನನಗೆ ಫುಲ್ ಮೀಲ್ಸ್ ಬೇಕು, ನನಗೆ ಇಷ್ಟು ಮಾತ್ರನೇ ಕೊಟ್ಟಿದ್ದಾರೆ, ನನಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ, ಅದು ಕರ್ಮ ಆಗುತ್ತೆ. ಕರ್ಮ ಇಸ್ ನಾಟ್ ಎ ಜಾಬ್. ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಏನಾಗುತ್ತೆ? ಅದು ನೆಕ್ಸ್ಟ್ಗೆ ಪೋಸ್ಟ್ಪೋನ್ ಮಾಡ್ತೀವಿ. ಇದು ಕರ್ಮ. ಇಂಗ್ ಎನರ್ಜಿ ಆ್ಯಂಗ್ ಎನರ್ಜಿ ಇಂಬ್ಯಾಲೆನ್ಸ್ ಈಸ್ ಕರ್ಮ. ಸೊ ದೆನ್ ಕರ್ಮ ಯೋಗಿ, ಕರ್ಮೆ ಅಂಟಬಾರ್ದು ಅಂದರೆ ಏನು ಮಾಡಬೇಕು? ಅರ್ಥ ಆಯ್ತಾ? ನಮಗೆ ಕರ್ಮನೇ ಇರಬಾರ್ದು ಅಂದರೆ ಏನು ಮಾಡಬೇಕು? ಏನೇ ಕೆಲಸ ಮಾಡಿದ್ರು ಅಲ್ಲಿ ಕರ್ಮ ನಮಗೆ ಏನು ಅಂಟ್ಕೋಬಾರ್ದು. ಹಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ದಟ್ ಈಸ್ ಆಲ್ಸೋ ಕರ್ಮ. ಯಾ ಫಲಾಪೇಕ್ಷೆ ಇರಬಾರ್ದು. ಅದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತಾ? ಸುಮ್ಮನೆ ಹೇಳ್ತೀವಿ ನನಗೆ ಏನೂ ಬೇಕಿಲ್ಲ ಲೈಫಲ್ಲಿ ಅಂತ, ಬಟ್ ಮನೆಗೆ ಹೋದಾಗ ನನಗೆ ಆ ಕಲರ್ ಸ್ಯಾರಿನೇ ಬೇಕು, ಆ ಕಲರ್ ಜ್ಯುವೆಲ್ರಿನೇ ಬೇಕು, ಅದನ್ನೇ ಬೇಕು ಅಂತ ಹೇಳ್ತೀವಿ. ಅದು ನಿಜವಾಗ್ಲೂ ಯಾವಾಗ ಬರುತ್ತೆ? ಕರ್ಮಣ್ಯೇವಾಧಿಕಾರಶ್ಚ ನಾ ಫಲೇಶು ಕದಾಚನ. ಮೀನ್ಸ್ ಕೆಲಸ ಮಾಡಿ ಫಲ ಬಿಟ್ಬಿಡಿ ಅಂತ ಹೇಳಿದಾಗ ಅದು ಕರ್ಮ ಯೋಗ. ಅಲ್ಲಿ ಆ ಲೆವೆಲ್ಗೆ ಬಂದರೆ ಕರ್ಮ ಅನ್ನೋದು ಅಂಟಲ್ಲ. ಬಟ್ ಇದು ರಾಜಯೋಗ, ಅದು ಕರ್ಮಯೋಗ. ನಾವು ಮಾಡೋದು ರಾಜಯೋಗ. ರಾಜಯೋಗದಲ್ಲಿ ಯಾವ ಥರ ಕರ್ಮ ಹೋಗುತ್ತೆ? ಅದೇ ಸೀಕ್ರೆಟ್. ಓಕೆ, ಕರ್ಮ ಅನ್ನೋದು
ಇಟ್ಸ್ ನಾಟ್ ಎ ಜಾಬ್. ಥಾಟು, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಆ ಥರ ಇಲ್ಲ. ಇಂಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ಡಿಸೈರ್ ಆ್ಯಂಡ್ ಫುಲ್ಫಿಲ್ಮೆಂಟ್. ಓಕೆ, ನಾವು ಏನು ಅಂದ್ಕೊಂಡಿದ್ದೀನೋ ಅದು ಆಗಿಲ್ಲ, ಅದಕ್ಕೆ ಅದು ಕರ್ಮ ಆಗ್ತಾಯಿದೆ. ರಿಸಲ್ಟ್ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಬಂದಾಗ ಕರ್ಮೆ ಆಗಲ್ಲ. ನಾನು ದೊಡ್ಡ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತೀನಿ, ಚಿಕ್ಕ ಮನೆ ಬರುತ್ತೆ, ಅಲ್ಲಿಂದ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗಿ ದೊಡ್ಡ ಮನೆ ಕಟ್ಕೊಂಡು ಚೆನ್ನಾಗಿರ್ತೀನಿ ಅಂತ, ಅದು ಕರ್ಮ. ಓಕೆ, ಇದು ಕ್ಲಾರಿಟಿ. ಓಕೆ, ನೌ ಯು ಆಸ್ಕ್ ಮಿ ಡೌಟ್ಸ್. ಅಂದರೆ ಇದರ ಅರ್ಥ ಇಷ್ಟೊತ್ತು ನೀವು ಕೊಟ್ಟಂಥ ವಿವರಣೆಯಿಂದ ನಮಗೆಲ್ಲರಿಗೂ ಓವರ್ ಆಲ್ ಅರ್ಥ ಆಗಿದ್ದೇನು ಅಂತಂದರೆ, ನಾವು ಏನು ಕರ್ಮ ಮಾಡ್ತೀವೋ ಆ ಕರ್ಮವನ್ನು ನಾವು ನಿಷ್ಕಾಮ ಕರ್ಮ, ಅಂದರೆ ನಿಷ್ಕಾಮವಾಗಿ ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡದೆ, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಿದಾಗ ಕರ್ಮ ಅಂಟೋದಿಲ್ಲ ಅನ್ನೋದೊಂದು. ಮತ್ತು ಈ ಕರ್ಮ ಅನ್ನುವಂಥದ್ದು, ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಇದೆ ಇಲ್ಲ ಅನ್ನೋದು ನಮ್ಮದೇ ಆಯ್ಕೆ ಆಗಿರುತ್ತೆ ಅನ್ನುವಂಥದ್ದು. ಕರೆಕ್ಟಾ ಸರ್? ಓಕೆ, ಕರ್ಮ ಅಂತ ಗೊತ್ತಾಯಿತು. ಓಕೆ, ನಿಜವಾಗ್ಲೂ ಕರ್ಮ ಇದೆಯಾ? ನೋ. ಸೊ ಈ ಇಡೀ ಪ್ರಪಂಚ ಎಲ್ಲ ಕರ್ಮನ ದೈವತ್ವನ, ಕ್ರಿಯೇಟರ್ ಕ್ರಿಯೇಷನ್ ಎರಡಿದೆ ಅಲ್ವಾ? ಕ್ರಿಯೇಷನಲ್ಲಿ ಎಲ್ಲ ಕ್ರಿಯೇಟ್ರಿಂದನೇ ಬಂತು, ಹೌದಾ? ಸೊ ಓಕೆ, ಕ್ರಿಯೇಟರ್ಗೆ ಒಂದು ಆಲೋಚನೆ, ಒಂದು ಥಾಟ್ ಬಂತು, ಕೋರಿಕೆ, ಡಿಸೈರ್, ನಾನು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ. ಆ ಎಕ್ಸ್ಪ್ರೆಷನೇ ಈ ಎಲ್ಲ ಇಡೀ ಪ್ರಪಂಚ. ಅವ್ರ ಕಾರಣ ಏನು? ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಒಂದು ಕಾರಣ, ಅಲ್ಲಿಂದ ಕ್ರಿಯೇಷನೇ ಆಗಿದೆ, ಹೌದಾ? ಅದಕ್ಕೆ ಇದೆಲ್ಲ ಕ್ರಿಯೇಷನ್ ಅನ್ನೋದು ಕರ್ಮ. ತ್ರಿಗುಣ ಆತ್ಮಕಂ ಈಸ್ ಪ್ರಪಂಚ, ತ್ರಿಗುಣಾತೀತ ಈಸ್ ಕ್ರಿಯೇಟರ್. ಕ್ರಿಯೇಟರ್ಗೆ ಏನನ್ನ ಗುಣ ಇದೆಯಾ? ಕರ್ಮಕ್ಕೆ ಸಂಬಂಧ ಇದೆಯಾ? ಇದೆಯಾ ಇಲ್ವಾ? ಕ್ರಿಯೇಷನ್ಗೆ ಇದೆಯಾ? ಕ್ರಿಯೇಷನ್ ಈಸ್ ಗುಣಾತ್ಮಕ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣ ಎಲ್ಲ ಗುಣ ಇದೆ. ಗುಣ ದ್ವೈತ ಅನ್ನೋದು ಇಲ್ಲ ಅಂದರೆ ಕ್ರಿಯೇಷನ್ ಇಲ್ಲ. ಇರುತ್ತಾ? ಓಕೆ, ಫಸ್ಟು హౌ ఇట్ క్రియేషన్ క్రియేటెడ్ అది మీకు చెప్తాను. ఐ విల్ ఎక్స్ప్లెయిన్ ఇన్ తెలుగు, మేడం విల్ ట్రాన్స్లేట్. ఒక వేదంలో ಮಹಾಶೂನ್ಯಂ అని ఒకటి ఉంది. ಮಹಾಶೂನ್ಯ ಅನ್ನೋದು ಒಂದಿದೆ. దట్ ఈజ్ నాట్ శూన్య, అది శూన్యం కాదు. మనకి చీకటి ఉంది, వెలుగు ఉంది. లైట్ ఈజ్ చూడగలిగే శక్తి. చీకటి అనేది చీకటి కాదు, మనం చూడలేమంతే. చెప్పండి. ವೇದಗಳಲ್ಲಿ ಒಂದು ವಿಚಾರ ಇದೆ, ಏನು ಅಂದರೆ ಶೂನ್ಯ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಅದರಲ್ಲಿ ತಿಳಿದು ಬಂದಿರತಕ್ಕಂಥದ್ದು. ಶೂನ್ಯ ಅಂತಂದಾಗ ಅದು ನಿಜವಾಗ್ಲೂ ಶೂನ್ಯ ಅಲ್ಲ. ನಮಗೆ ಕತ್ತಲು ಇದೆ, ಬೆಳಕು ಇದೆ. ಕತ್ತಲು ಕಣ್ಣಿಗೆ ಕಾಣಿಸೋವಂಥದ್ದು, ಇದನ್ನು ಸರ್ ಹೇಳಿರ್ತಕ್ಕಂಥ. ಓಕೆ, ಈ ಶೂನ್ಯ నుంచి ಇಟ್ ಈಸ್ ಕಾಲ್ಡ್ ಮಲ್ಟಿಪಲ್ ಪಾಸಿಬಿಲಿಟಿ ಝೋನ್. ಇಫ್ ಯು ಸಿ ಟಾರ್ನಿಡೋ, ಸುಡಿಗುಂಡ ಅಂತ ಹೇಳ್ತೀವಲ್ವ, ಆ ಸೆಂಟ್ರಲ್ಲಿ ಒಂದು ಚೂರೂ ಚಲನ ಇರಲ್ಲ. ಅಲ್ಲಿ ನೀವು ಇವತ್ತು ರೀಸೆಂಟಾಗಿ ಒಂದು ಟಾರ್ನಿಡೋ ಬಂತು, ಥಾನೆ ಸಮಥಿಂಗ್ ಅದ ಹೆಸರು. ಅಲ್ಲಿ ಫ್ಲೈಟ್ ತೊಗೊಂಡೋಗಿ US ಪೀಪಲ್ ಎಲ್ಲ ಸೆಂಟ್ರಿಗೆ ಹೋದಾಗ ಆ ಸೆಂಟ್ರಲ್ಲಿ ಒಂದು ಚೂರು ಚಲನ ಇಲ್ಲ. ಬಟ್ ಸುತ್ತಮುತ್ತ ಎಲ್ಲ 200 కిలోమీటర్స్ಗೆ 300 కిలోమీటర్స్ అಷ್ಟು జోరాగి ఇల్లునే లేపేస్తుంది. కార్ ఆల్సో ఇట్ ఈస్ లిఫ్టింగ్ అప్. అంత పవర్ ఉంది. ఆ పవర్ ఎక్కడి నుంచి వస్తుంది? శూన్యం నుంచే వస్తూ ఉంది. సో ఈ క్రియేటర్ కూడా మనం ఆస్ట్రల్ ట్రావెల్ చేసిన ఆ ఫీల్ అయినా శూన్యంలాగే ఉంటుంది, కానీ అది శూన్యం కాదు. దీన్నే నాసదీయ సూక్తంలో మహాశూన్య అంటారు దీన్ని. ఈ మహాశూన్యనే ఈ ప్రపంచానికి మొత్తం క్రియేటర్.
మీరు చూసే ఈ ఎక్స్ప్రెషన్ అంతా ఆ శూన్యంలో నుంచి వచ్చిందే. ఓకే, దట్ మహాశూన్య ఈజ్ కాల్డ్ బ్రహ్మన్. ఈ బ్రహ్మన్ అనే ఆయన ಫಸ್ಟು ತನ್ನలో ತಾನು ಅನ್ಕೊಂಡಾಡು, ನಾ ಲೋಪಲ ಏಮುಂದಿ, ನನ್ನ ಒಳಗಡೆ ಏನಿದೆ ಅಂತ ನೋಡಬೇಕು ಅಂತ ಅನಿಸಿತ್ತು ಅವ್ರಿಗೆ. ಅದರಿಂದ ತುಂಬ ರುದ್ರ, ನೀಲಲೋಹಿತ, ಗಣಸ್, ಮಹಾಗಣಸ್ ತುಂಬ ಎನರ್ಜೀಸು ಸ್ಟಾರ್ಟ್ ಆಯಿತು. ಅವರು ಒಳಗಡೆ ಇದ್ದಾರೆ ಎಲ್ಲರೂ. 33 crores ಆಫ್ ಗಾಡೆಸ್. ಅವ್ರಿಗೆ ಕಣ್ಣು, ಕೈ, ಕಾಲು ಏನೂ ಇಲ್ಲ, ಬರೀ ಎನರ್ಜಿ ಬಾಲ್ಸ್ ಥರ ಇದ್ದಾರೆ. ಸೊ ಸಿಂಪಲ್ ಎಕ್ಸಾಂಪಲ್, ಒಂದು ಕ್ರಿಯೇಷನ್ ಮಾಡಬೇಕು. ಈ ಬಿಲ್ಡಿಂಗ್ ಕಟ್ಟಕ್ಕೆ ಮುಂಚೆ ಏನಿದೆ ಇಲ್ಲಿ? ಏನನ್ನ ಇದೆಯಾ? ಬರೀ ಖಾಲಿ ಲ್ಯಾಂಡ್. ಆ ಟೈಮಲ್ಲಿ ಏನನ್ನ ರೂಲ್ಸ್ ಇರುತ್ತಾ? ಇದು ಎಂಟ್ರಿ, ಇದು ಎಕ್ಸಿಟ್ಟು, ಇದು ಹಾಲು, ಇದು ಅಡುಗೆ ಮನೆ ಅಂತ ಏನನ್ನ ಇದೆಯಾ ಅಲ್ಲಿ? ಏನೂ ಇಲ್ಲ. ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಕೆಲವೊಂದು ರೂಲ್ಸ್ ಫಾಲೋ ಆಗಬೇಕಲ್ವ. ಇದು ಎಂಟ್ರಿ ಪಾಯಿಂಟು, ಇದು ಎಕ್ಸಿಟ್ ಪಾಯಿಂಟು, ಇದು ಕಿಚನು, ಇದು ಹಾಲು ಅಂತ. ಅದೇ ಥರ ಶೂನ್ಯಗೆ ಏನನ್ನ ರೂಲ್ಸ್ ಇದೆಯಾ? ಏನೂ ಇರಲ್ಲ. ದಟ್ ಈಸ್ ಆತ್ಮನ್, ಮಹಾಶೂನ್ಯ. ಅದರಿಂದ ಎನರ್ಜಿ ಫಾರ್ಮ್ ಆಗುತ್ತೆ. ಆ ಎನರ್ಜಿಯಿಂದ ಕ್ರಿಯೇಷನ್ ಆಗಬೇಕು ಅಂದರೆ ಕ್ರಿಯೇಷನ್ಗೆ ರೂಲ್ಸ್ ಇರಲೇಬೇಕು. ರೂಲ್ಸ್ ಇಲ್ಲ ಅಂದರೆ ಎಕ್ಸಿಸ್ಟೆನ್ಸಲ್ಲಿ ಇರುತ್ತಾ ಅದು? ದಟ್ ಈಸ್ ಕಾಲ್ಡ್ ಧರ್ಮಾಸ್. ಏನು ಧರ್ಮಗಳು ಅಂದರೆ ಪ್ರತಿಯೊಂದು ಎನರ್ಜಿನೇ ಫಸ್ಟ್ ರೂಲ್. ಸೆಕೆಂಡ್ ರೂಲ್, ಲಾ ಆಫ್ ಅಟ್ರಾಕ್ಷನ್. ಈ ಫ್ರೀಕ್ವೆನ್ಸಿ, ಹೆಚ್ಚಾಗಿ ಫ್ರೀಕ್ವೆನ್ಸಿ ಇದೆ ಮಹಾಶೂನ್ಯದಲ್ಲಿ. ಆ ಫ್ರೀಕ್ವೆನ್ಸಿ ಎಲ್ಲ ಕಡಿಮೆ ಆಯಿತು, ಕಡಿಮೆ ಆಯಿತು, ಕಡಿಮೆ ಆಯಿತು. ನಾವು ನೋಡೋ ಈ ಕಲರ್ಸ್ ಎಲ್ಲ 400 to 700. ಆ 400 to 700 ಇರೋ ఎనర్జీస్ ಎಲ್ಲ ಒಂದು కಡೆ బರುತ್ತೆ. సో మీరు అడిగే మనలో చూడొచ్చు, చాట్తో ఇట్లా అవుతుందో అంటే ಸೇಮ್ ವೆಯ್ಟ್ ಇರೋ ಗ್ರೈನ್ಸ್ ಎಲ್ಲ ಒಂದು ಕಡೆ ಬರುತ್ತೆ, ಸೇಮ್ ವೆಯ್ಟ್ ಇರೋ ಇನ್ನೊಂದು ಗ್ರೈನ್ಸ್ ಇನ್ನೊಂದು ಕಡೆ ಹೋಗುತ್ತೆ. ಅಂದರೆ ಲಾ ಆಫ್ ಅಟ್ರಾಕ್ಷನ್ ಸೆಕೆಂಡ್ ರೂಲ್. ಥರ್ಡ್ ರೂಲ್ ಈಸ್ ಲಾ ಆಫ್ ಫ್ರೀ ವಿಲ್. ಫ್ರೀ ವಿಲ್ ಅಂದರೆ ಕ್ರಿಯೇಟರು ಕ್ರಿಯೇಷನ್ ಮಾಡಿದ್ದಾನೆ, ಅವ್ರ ಕೈಯಲ್ಲಿ ನೀವು ತಿನ್ನಬೇಕಂದ್ರೆ ಅವರು ಹೇಳಬೇಕಾ ನೀವು ತಿನ್ನಿ, ನೀವು ನಡೀರಿ, ನೀವು ನಗಿರಿ, ಸೊ ಯು ಹ್ಯಾವ್ ಟು ಸ್ಲೀಪ್, ಯು ಹ್ಯಾವ್ ಟು ವೇಕಪ್ ಅಂತ ಅವ್ರ ಕೈಯಲ್ಲಿದ್ದರೆ ಸೃಷ್ಟಿಗೆ ಅರ್ಥನೇ ಇರಲ್ಲ. ಸೊ ಹಿ ಹ್ಯಾಸ್ ಗಿವೆನ್ ಆಲ್ ದ ಪವರ್ಸ್ ಟು ಯು. సో ఒక చెట్టు ఉంటుంది, ಒಂದು ಟ್ರೀ, ಸೀಡ್ ಇದೆ. ಸೀಡ್ ಒಳಗಡೆ ಆ ಟ್ರೀಗೆ ಸಂಬಂಧಪಟ್ಟು ಎಲ್ಲ ಇನ್ಫಾರ್ಮೇಷನ್ ಇದೆಯಾ ಇಲ್ವಾ? ಬಟ್ ಬ್ಲೂ ಪ್ರಿಂಟ್ ಚಿಕ್ಕದಾಗಿದೆ. ಅದೇ ಥರ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟು ಎಲ್ಲ ಇನ್ಫಾರ್ಮೇಷನು ನಿಮ್ಮ ಬಾಡಿ ಒಳಗಡೆ ಇದೆ. ಯು ಆರ್ ದ ಸೀಡ್ ಆಫ್ ದ ಯೂನಿವರ್ಸ್. ಆ ಥರ ಥರ್ಡ್ ರೂಲ್ ಈಸ್ ಫ್ರೀ ವಿಲ್. ಫ್ರೀ ವಿಲ್ ಕೊಟ್ಟಾಗ ನಾನು ಏನಕ್ಕೆ ಮೈಂಡ್ ಇದೆ ನನಗೆ, ನಾನು ಸಪ್ರೇಟಾಗಿ ಕ್ರಿಯೇಷನ್ ಮಾಡಿದೆ ಇದೆಲ್ಲ ಮ್ಯಾಟ್ರಿಕ್ಸ್. ಅರ್ಥ ಆಯ್ತಾ? ಸೊ ಕ್ರಿಯೇಟರ್ಗೆ ಕರ್ಮಕ್ಕೆ ಏನನ್ನ ಸಂಬಂಧ ಇದೆಯಾ? ಕ್ರಿಯೇಟರ್ ಅಂದರೆ ಯಾರು? ಮಹಾಶೂನ್ಯ, ಎಂಪ್ಟಿನೆಸ್. ಇನ್ನೊಂದು ವರ್ಡ್ ಇದೆ ಅವ್ರಿಗೆ, ಕೃಷ್ಣ ಪದಾರ್ಥ అంటే ಬ್ಲ್ಯಾಕ್. ಬ್ಲ್ಯಾಕ್ ಯಾಕೆಂದರೆ ಬ್ಲ್ಯಾಕ್ ಅಂದರೆ ನನ್ನ ನೋಡೋಕ್ಕೆ ಶಕ್ತಿ ಇಲ್ಲ. ಅದು ಬ್ಲ್ಯಾಕ್ ಈಸ್ ನಾಟ್ ಎ ಬ್ಲ್ಯಾಕ್ ಎಟ್ ಆಲ್, ಅದೂ ಚೈತನ್ಯನೇ, ಬಟ್ ನನ್ನ ನೋಡೋಕ್ಕಾಗಲ್ಲ, ಅದಕ್ಕೆ ಬ್ಲ್ಯಾಕ್ ಥರ ಕಾಣಿಸುತ್ತೆ. ಸೊ ಕ್ರಿಯೇಟರ್ಗೆ ಕರ್ಮಕ್ಕೆ ಸಂಬಂಧ ಇಲ್ಲ. ಕ್ರಿಯೇಟ್ರಿಂದ ಕ್ರಿಯೇಷನ್ ಶುರು ಆಯಿತು. ಕ್ರಿಯೇಷನಲ್ಲಿ ನಡೀಬೇಕು. ಕ್ರಿಯೇಷನ್ ಅಂದರೆ ರೂಲ್ಸ್ ಇರಬೇಕು ಇಲ್ವಾ? ಎಷ್ಟು ರೂಲ್ಸ್ ಇದೆ ಕ್ರಿಯೇಷನಲ್ಲಿ? ಮೇಯ್ನ್ 6 ರೂಲ್ಸ್. ಪ್ರತಿಯೊಂದು ಎನರ್ಜಿನೇ. ಲಾ ಆಫ್ ಎನರ್ಜಿ, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಕರ್ಮ, ಲಾ ಆಫ್ ಫ್ರೀ ವಿಲ್, ಲಾ ಆಫ್ ಪೊಲ್ಯಾರಿಟಿ, ಲಾ ಆಫ್ ಎವಲ್ಯೂಷನ್. ಈ ಸೂತ್ರಗಳಿಂದ, ಧರ್ಮಗಳಿಂದ, ನಿಯಮಗಳಿಂದ ಇಡೀ ಸೃಷ್ಟಿ ನಡೀತಾ ಇದೆ ಇವತ್ತು. ಪ್ರಾಬ್ಲಮ್ ಎಲ್ಲಿ ಬಂತು ಗೊತ್ತಾ? ಹಿ ಹ್ಯಾಸ್ ಗಿವೆನ್ ಯು ಫ್ರೀ ವಿಲ್. ನನಗೆ ಚಿಕ್ಕ ಮಕ್ಕಳಿರ್ತಾನೆ, ನೀವು ಇದೇ ತಿನ್ನಬೇಕು, ಇಲ್ಲೇ ಇರಬೇಕು, ಇದೇ ಆಡಬೇಕು, ಈ ಥರನೇ ನಗಬೇಕು ಅಂತ ಹೇಳಿದರೆ ಆಗತ್ತಾ? ಆಗಲ್ಲ. ವಿ ಹ್ಯಾವ್ ಗಿವೆನ್ ಹಿಮ್ ಬರ್ತ್. ಅವರಿಷ್ಟ ಅದು. ಅದೇ ಥರ ಫ್ರೀ ವಿಲ್ ಬಂದಾಗ ನಾವೆಲ್ಲರೂ ಸೇರಿಕೊಂಡು ಈ ಮ್ಯಾಟ್ರಿಕ್ಸ್ನ ನಾವೇ ಕ್ರಿಯೇಟ್ ಮಾಡಿರೋದು.
ಸೊ ಇಲ್ಲಿಂದ ಕರ್ಮ. ಸರ್ ಸಾರಿ ಫಾರ್ ದ ಇಂಟ್ರಪ್ಷನ್. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ನಿಮಗೆ ಓಕೆ ಕರ್ಮ ಇದೆಯಾ ಇಲ್ಲ ಅಂತ ಗೊತ್ತಾಗತ್ತೆ. ಈಗ ನೀವಿಷ್ಟೆಲ್ಲ ವಿಚಾರ ಹೇಳಿದ್ರಲ್ವಾ, ಫ್ರೀ ವಿಲ್ ಅಂತ. ಸೊ ಈ ಎಲ್ಲ ವಿಚಾರಗಳನ್ನು ನೀವು ಹೇಳ್ತಾ ಇದ್ದಾಗ ಅತಿ ಮುಖ್ಯವಾಗಿ ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಏನು ಅಂತಂದರೆ, ಕರ್ಮ ಅನ್ನುವಂಥದ್ರ ಬಗ್ಗೆ ಎಲ್ಲ ಋಷಿಮುನಿಗಳು, ಯೋಗಿಗಳು, ಇನ್ಕ್ಲೂಡಿಂಗ್ ಪತ್ರಿಜಿ ಆಲ್ಸೋ, ಅವರು ನಮಗೆ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಇವಾಗ ಇದನ್ನೆಲ್ಲ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಯಾ ಪ್ರತಿಯೊಂದು ಲೆವೆಲ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಫಸ್ಟ್ ಒಬ್ಬರು ಬರ್ತಾನೆ, ನಿನಗೆ ಪಾಸ್ಟ್ ಲೈಫ್ ಇದೆ, ನಿಮ್ಮ ಪಾಸ್ಟ್ ಲೈಫಿಂದ ಕರ್ಮ ಬಂತು, ಅದಕ್ಕೆ ಇದೆಲ್ಲ ಅನುಭವಿಸ್ತಾ ಇದ್ದೀವಿ, ನಿಜ ಇಲ್ಲ ಅಂತ ಒಬ್ರು ಅಂತಾನೆ, ಅವ್ರಿಗೆ ಅದು ನಿಜ. ಧ್ಯಾನ ಮಾಡ್ತೀವಿ ಪಾಸ್ಟ್ ಲೈಫ್ ನೋಡ್ತೀವಿ, ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿರ್ತೀವಿ, ಅದರಿಂದ ಏನೋ ಎಫೆಕ್ಟು, ಕಾಯಿಲೆಗಳು, ಏನೋ ಒಂದು ಸಮಸ್ಯೆಗಳು, ಇಟ್ ಈಸ್ ದೇರ್ ಕರ್ಮ. ಆ ಲೆವೆಲ್ಗೆ ಕರ್ಮ ಇದೆ. ನೆಕ್ಸ್ಟ್ ಲೆವೆಲು ಇದೆ, ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡಿದ್ರೆ ಕರ್ಮಗಳೆಲ್ಲ ಕ್ಲಿಯರ್ ಆಗುತ್ತೆ, ವಾಸಿ ಆಗುತ್ತೆ, ಅದೂ ನಿಜಾನೇ. ಇನ್ನೊಂದು ಲೆವೆಲ್ ಇದೆ, ಕರ್ಮ ಇಲ್ಲ ಅಂತ ಲೆವೆಲ್. ಸೊ ನಾವು ಅರ್ಥ ಮಾಡ್ಕೋಬೇಕು ಅವರು ಯಾವ ಲೆವೆಲಿಂದ ಹೇಳ್ತಾ ಇದ್ದಾನೆ ಅಂತ. ಓಕೆ, ಅಕಾರ್ಡಿಂಗ್ ಟು ಭಗವದ್ಗೀತಾ ಕರ್ಮ ಇದೆಯಾ ಇಲ್ವಾ? ಹಾಂ, ಕರ್ಮ ಇದೆ, ಕರ್ಮದಿಂದಾನೇ, ಇದು ಕರ್ಮ ಭೂಮಿ. ಸೊ ಫಸ್ಟು ನನಗೆ ಒಂದು ಐ ಹ್ಯಾವ್ ಸೀನ್ ಮೈ ಪಾಸ್ಟ್ ಲೈಫ್. ಯಾರೋ ಒಬ್ಬರು ಮನೆಗೆ ಬಂದರು, ಇದು ನಿಜಂಗ జరిగిన ಸ್ಟೋರಿ ಮಾ ಇಂట్లో. ಸೊ ಅವ್ರಿಗೆ ಹಾರ್ಟಲ್ಲಿ ಹೋಲ್ ಇತ್ತು. ಓಕೆ, ತುಂಬ ಹಾರ್ಟ್ ಪ್ರಾಬ್ಲಮ್, ಅದಕ್ಕೆ ಬ್ರೆತ್ಲೆಸ್ನೆಸ್ಸು, ಅವ್ರಿಗೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ಧ್ಯಾನ ಮಾಡ್ತಾಯಿದ್ರು ಅವರು. ಧ್ಯಾನ ಮಾಡ್ತಾ ಮಾಡ್ತಾ ಒಂದು ವಿಷನ್ ಬಂತು, ಏನಂದರೆ ಅವ್ರ ಪಾಸ್ಟ್ ಲೈಫಲ್ಲಿ ಹಿ ವಾಸ್ ಲೈಕ್ ಎ ಟ್ರೈಬ್, అడవి మనుషులు అంటారు కదా. సో హీ వాజ్ అ ట్రైబ్, హీ వాజ్ హంటర్. హంట్ ಮಾಡ್ತಾ ಮಾಡ್ತಾ సో ఒక జింక హార్ట్లో వేసాడు బాణం, ఇట్ డైడ్. ಸೊ ಇಟ್ ಕರ್ಸ್ಡ್ ಹಿಮ್. ಆದಮೇಲೆ ಏನಾಯಿತು, ಈ ಪ್ರೆಸೆಂಟ್ ಲೈಫಲ್ಲಿ ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಬಂದಿದೆ. ಸೊ ಈ ವಾಸ್ ಡೂಯಿಂಗ್ ಮೆಡಿಟೇಷನ್, ಸಾರಿ ಕೇಳಿ ಸಾರಿ ಅಂದರೆ ಏನು, ಪರಿವರ್ತನೆ, ಟ್ರಾನ್ಸ್ಫರ್ಮೇಷನ್. ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಜೀವಹಿಂಸೆ ಮಾಡಬಾರ್ದಂತ, ಇವಾಗ ಗೊತ್ತಾಯಿತು. ಸೊ ನಾನು ನಿನಗೆ ಕ್ಷಮಿಸ್ತಾ ಇದ್ದೀನಿ, ನೀವು ನನಗೆ ಕ್ಷಮಿಸಿ ಅಂತ ಎಕ್ಸ್ಕ್ಯೂಸ್ ಮಾಡಿದಾಗ ಅದು ವಾಸಿ ಆಯಿತು 10 ಡೇಸ್ಗೆ. ಈ ಅನುಭವ ಪ್ರಕಾರ ಕರ್ಮ ಇದೆಯಾ ಇಲ್ವಾ? ಆ ಲೆವೆಲ್ಗೆ ಇದೆ. ಇನ್ನೂ ಸ್ವಲ್ಪ ಹೆಚ್ಚಾಗಿ ಧ್ಯಾನ ಮಾಡ್ತಾ ಇದ್ದಾನೆ. ಏನಾಗತ್ತೆ, ಪ್ರತಿಯೊಂದು ಎವ್ರಿ ಸೋಲ್ ಈಸ್ ಸೇಮ್. ಸೋಲ್ಗೆ ಕರ್ಮಕ್ಕೆ ಸಂಬಂಧ ಇಲ್ಲ, ಬಾಡಿಗೆ ಮೈಂಡ್ಗೆ, ಕಾರಣ ಶರೀರಕ್ಕೆ ಸಂಬಂಧ. ನಿಮ್ಮ ಬಾಡಿ ಫ್ರೀಕ್ವೆನ್ಸಿ ಹೆಚ್ಚಾಗತ್ತೆ. ಸಪೋಸ್ ನನ್ನ ಮೊಬೈಲಿಂದ ನಿನ್ನ ಮೊಬೈಲ್ ಕಾಲ್ ಮಾಡಿದರೆ ಅವ್ರಿಗೆ ಯಾಕೆ ಹೋಗ್ತಾ ಇಲ್ಲ, ನಿನಗೆ ಹೋಗ್ತಾ ಇದೆ? ಬಿಕಾಸ್ ಇಟ್ ನೋಸ್ ಇಟ್ಸ್ ಫ್ರೀಕ್ವೆನ್ಸಿ. ಸೊ ಧ್ಯಾನ ಮಾಡಿ ನಿನ್ನ ಫ್ರೀಕ್ವೆನ್ಸಿ ಏನಾಗುತ್ತೆ, ಹೆಚ್ಚಾಗತ್ತಲ್ವ. ಹೆಚ್ಚಾದ ಮೇಲೆ ಈ ಕರ್ಮಗಳೆಲ್ಲ ಯಾರನ್ನ ರಿಸೀವ್ ಮಾಡಬೇಕು? ಸಪೋಸ್ ರೆಡ್ ಮಿರ್ಚಿ 98.3 FM ಇದೆ, 99ಗೆ ನಾನು ಟ್ಯೂನ್ ಮಾಡಿದರೆ ಅದು ಫ್ರೀಕ್ವೆನ್ಸಿ ಬರುತ್ತಾ? ಬರಲ್ಲ, ಆ ಸ್ಟೇಷನೇ ಬರಲ್ಲ. ನಿನ್ನ ಫ್ರೀಕ್ವೆನ್ಸಿ ಆ ಲೈಫಲ್ಲಿ ನೀನು ಸೇಮ್ ಫ್ರೀಕ್ವೆನ್ಸಿ ಕ್ಯಾರಿ ಮಾಡ್ತಾ ಇರ್ತೀವಿ. ನಿಮ್ಮ ಮೈಂಡ್ ಫ್ರೀಕ್ವೆನ್ಸಿ, ನಿಮ್ಮ ಬಾಡಿ ಫ್ರೀಕ್ವೆನ್ಸಿ ಚೇಂಜ್ ಆದಮೇಲೆ ಕರ್ಮ ಎಲ್ಲಿ ಹೋಗುತ್ತೆ? ನಿನ್ನ ರಿಸೀವ್ ಮಾಡೋಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಸೊ ಯುವರ್ ಫ್ರೀಕ್ವೆನ್ಸಿ ವಿಲ್ ರೈಸ್. ಯಾವಾಗ ರೈಸ್ ಆಗತ್ತೆ? ಫ್ರೀಕ್ವೆನ್ಸಿ ಯಾವಾಗ ಹೆಚ್ಚಾಗತ್ತೆ? ಟ್ರಾನ್ಸ್ಫಾರ್ಮೇಷನ್ ಆದಾಗ. ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಅನುಭವಗಳು ಬರುತ್ತೆ ಅಷ್ಟೇ. ಅನುಭವಗಳಿಂದ ನಾನು ಚೇಂಜ್ ಆಗಿಲ್ಲ ಅಂದರೆ ವೇಸ್ಟ್. ಟ್ರಾನ್ಸ್ಫಾರ್ಮ್ ಆಗಬೇಕು. ಟ್ರಾನ್ಸ್ಫಾರ್ಮೇಷನಿಂದ ನಿಮ್ಮ ಮೈಂಡ್, ನಿಮ್ಮ ಬಾಡಿ ವೈಬ್ರೇಷನ್ ಹೆಚ್ಚಾಗಿ ನಿಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಬೇರೆ ಲೆವೆಲ್ಗೆ ಹೋಗುತ್ತೆ. ಆ ಟೈಮಲ್ಲಿ ಯು ವೋಂಟ್ ರಿಸೀವ್ ಯುವರ್ ಕರ್ಮಾಸ್. ಸೊ
ಫ್ರೆಂಡ್ಸ್, ಸರ್ ಹೇಳಿದ್ರಲ್ಲ, ಈ ಕರ್ಮದ ಹಂತಗಳನ್ನು ನಾವು ಗಮನಿಸ್ಕೊಂಡಾಗ ನಮಗೆ ಏನು ಅರ್ಥ ಆಗ್ತಾ ಇದೆ? ಕರ್ಮ ನಾವು ಮಾಡಿದ್ದು ನಾವು ಅನುಭವಿಸ್ಲೇಬೇಕು ಅಂತ ತುಂಬ ಜನ ನಾವು ಸಿಕ್ಕಾಕೊಂಡಿದ್ದೀವಲ್ಲ, ಅದಷ್ಟೇ ಅಲ್ಲ, ಅದನ್ನು ಮೀರಿರೋದು ಇನ್ನೂ ಇದೆ ಸಿದ್ಧಾಂತ, ಸೂತ್ರ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಏನೋ ಜನ್ಮದಲ್ಲಿ ನಾನು ಪಾಪ ಮಾಡಿದ್ದೀನಿ, ಅದಕ್ಕೆ ನೀನು ಅನುಭವಿಸ್ತಾ ಇದ್ದೀನಿ, ಇನ್ನೂ ಅನುಭವಿಸ್ತೀನಿ ಅಂತ ಅಂದ್ಕೊಂಡ್ರೆ ಅನುಭವಿಸ್ತೀವಿ. ಇಲ್ಲ, ಯಾಕೆ ಅನುಭವಿಸ್ಬೇಕು, ನಾನು ಅದರಿಂದ ಹೊರಗೆ ಬರ್ತೀನಿ ಅಂತಂದರೆ ಅದು ನೆಕ್ಸ್ಟ್ ಸ್ಟೆಪ್, ಅದರಿಂದ ಹೊರಗೆ ಬರ್ಬೋದು. ಸರ್ ಹೇಳಿದ್ದು ಇದನ್ನೇ. ಸೊ ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿರೋ ಕರ್ಮಗಳದ್ದು ಪ್ರಭಾವದಿಂದ ಹೊರಗೆ ಬರುವಂಥದ್ದು ಸೆಕೆಂಡ್ ಸ್ಟೆಪ್. ಆದರೆ ಕರ್ಮಗಳೇ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಗೆ ನಮ್ಮನ್ನು ನಾವು ಏರಿಸ್ಕೊಳ್ಳೋದು, ತಯಾರು ಮಾಡ್ಕೊಳ್ಳೋದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಧ್ಯಾನದಿಂದ ಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ನಾಟ್ ಧ್ಯಾನದಿಂದ ಮುಕ್ತಿ. ಧ್ಯಾನ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತ ಇಲ್ಲ. ಧ್ಯಾನದಿಂದ ಜ್ಞಾನ ಬರಬೇಕು, ಜ್ಞಾನದಿಂದ ಮಾತ್ರನೇ ಮುಕ್ತಿ. ಜ್ಞಾನ ಅಂದರೆ ಅನುಭವ, ಇನ್ನೊಂದು ಲೆವೆಲ್ ಇದೆ. ಸೊ ಅದು ಹೇಳಿಲ್ಲ. ಅಂತರ್ಯಜ್ಞ ಅಂತ ಒಂದು. ಅಂತರ್ಯಜ್ಞ ಅಂದರೆ ಈ ಎನರ್ಜಿ ಬರುತ್ತಲ್ವ ಒಳಗಡೆ, ಏನಾಗುತ್ತೆ, ಪ್ರಾಣಮಯ ಕೋಶ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಲ್ವಾ. ಪ್ರಾಣಕ್ಕೆ ಸಂಬಂಧಪಟ್ಟ ಡಿಸೀಸ್ ಎಲ್ಲ ವಾಸಿ ಆಗುತ್ತೆ. ಕ್ಯಾನ್ಸರ್ ಆಗಲಿ, ಹೆಡ್ಡೇಕು, BP, ಶುಗರ್ ಎಲ್ಲ ವಾಸಿ ಆಗುತ್ತೆ. ನೆಕ್ಸ್ಟ್ ಲೇಯರ್ ಏನು? ಥರ್ಡ್ ಲೇಯರ್ ಮನೋಮಯ ಕೋಶ. ಈ ಕರ್ಮಗಳೆಲ್ಲ ಎಲ್ಲಿದೆ? ಮನೋಮಯ ಕೋಶದಲ್ಲಿ, ಸಬ್ಕಾನ್ಷಿಯಸ್, ಅಲ್ಲಿ ಡೀಪಲ್ಲಿ. ಮೈಂಡಲ್ಲಿನೂ ತುಂಬ ಲೇಯರ್ಸ್ ಇದೆ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಸೂಪರ್ ಕಾನ್ಷಿಯಸ್ ಮೈಂಡ್. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ಸ್ಟೋರ್ ಆಗಿದೆ ಅಲ್ವಾ. ಈ ಕಾಸ್ಮಿಕ್ ಎನರ್ಜಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಏನು? ಅಗ್ನಿ ಏನು ಮಾಡುತ್ತೆ? ಹೋಮ ಅಲ್ಲಿ ಅಗ್ನಿ ಏನು ಮಾಡುತ್ತೆ? ದಹನ. ಎವ್ರಿಥಿಂಗ್ ಇಟ್ ವಿಲ್ ಬರ್ನ್. ಅದು ಸ್ಯಾಂಡಲ್ ವುಡ್ಡ, ರಾವಿ ವುಡ್ಡ, ಇದು ಡಿವೈನ್ ವುಡ್ಡ, ಇದು ಒಳ್ಳೆಯದು ಕೆಟ್ಟೋದು ಅಂತ ಏನೂ ಇಲ್ಲ, ಪ್ರತಿಯೊಂದೂ ಭಸ್ಮ ಮಾಡುತ್ತೆ. ಅದು ಅಗ್ನಿ ಲಕ್ಷಣ. ಈ ಕಾಸ್ಮಿಕ್ ಎನರ್ಜಿಯಿಂದಾನೇ ಎಲ್ಲ ಹುಟ್ಟಿರೋದು, ಹೌದಾ? ಸೃಷ್ಟಿಯೆಲ್ಲ ಎಲ್ಲಿಂದ ಹುಟ್ಟಿರೋದು? ಶೂನ್ಯ, ನೆಕ್ಸ್ಟ್ ಪ್ರಾಣದಿಂದಾನೇ ಸೃಷ್ಟಿ, ಪರಾಶಕ್ತಿದಿಂದಾನೇ. ಮಹಾಶೂನ್ಯ, ಪರಾಶಕ್ತಿದಿಂದ ಕ್ರಿಯೇಷನ್. ಈ ಪರಾಶಕ್ತಿ ಕಾಸ್ಮಿಕ್ ಎನರ್ಜಿ. ಈ ಪರಾಶಕ್ತಿ ಕೆಳಗಡೆ ನಿಮ್ಮ ಒಳಗಡೆ ಹೋದಾಗ ಏನಾಗುತ್ತೆ? ಇಫ್ ಇಟ್ ಈಸ್ ಪಾಸಿಟಿವ್ ಕರ್ಮ, ನೆಗೆಟಿವ್ ಕರ್ಮ, ಆರ್ ಇಟ್ ಈಸ್ ಪುಣ್ಯ, ಪಾಪ, ಇಟ್ ವೋಂಟ್ ಸ್ಪೇರ್ ಎನಿಥಿಂಗ್. ದಿಸ್ ಈಸ್ ಕಾಲ್ಡ್ ಅಂತರ್ಯಜ್ಞ. ಅಟ್ ಈಸ್ ಬಹಿರ್ಯಜ್ಞ, ಧ್ಯಾನ ಈಸ್ ಅಂತರ್ಯಜ್ಞ. ನಿನ್ನ ಒಳಗಡೆ ಒನ್ಸ್ ಇಟ್ ರೀಚಸ್ ಥರ್ಡ್ ಲೇಯರ್, ಪ್ರಾಣಮಯ ಕೋಶ ಹೆಚ್ಚಾಯಿತು, ಪ್ರಾಣಾಯಾಮ ಆಗ್ತಾಯಿದೆ. ನೆಕ್ಸ್ಟ್ ಲೇಯರ್ ಮನೋಮಯ ಕೋಶ. ಮನೋಮಯ ಕೋಶದಲ್ಲೇ ನಿನ್ನ ಕರ್ಮಗಳೆಲ್ಲ ಇದೆ, ಅದು ದಹನ ಆಗುತ್ತೆ. ಧ್ಯಾನಾಗ್ನಿ ದಗ್ಧ ಕರ್ಮಣಂ, ಅದೇ ಇದು ಅಂತರ್ಯಜ್ಞ. ಇದು ಆಗ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ. ನಿಮ್ಮ ಫ್ರೀಕ್ವೆನ್ಸಿ ಯಾವ ಲೆವೆಲ್ಗೆ ಹೋಗುತ್ತೆ? ವಿಜ್ಞಾನಮಯ ಕೋಶ, ನೆಕ್ಸ್ಟ್ ಆನಂದಮಯ ಕೋಶ, ನೆಕ್ಸ್ಟ್ ನಿರ್ವಾಣಿಕ್, ಏನೂ ಇಲ್ಲ ಅಲ್ಲಿ. ಸೊ ಆ ಲೆವೆಲ್ಗೆ ರೀಚ್ ಆದಾಗ ನಿಮ್ಮ ಫ್ರೀಕ್ವೆನ್ಸಿನೇ ಚೇಂಜ್ ಆಗುತ್ತೆ. ನಿನಗೆ ಕರ್ಮಕ್ಕೆ ಸಂಬಂಧನೇ ಇಲ್ಲ. ಸೊ ಐ ರಿಲೀಸ್ಡ್ ಒನ್ ಥಾಟ್, ಅದು ನಮ್ಮ ಫ್ರೀಕ್ವೆನ್ಸಿಯಿಂದ ರಿಲೀಸ್ ಆಯಿತು. ಆವತ್ತು ನಂದು 50 ಅಂದ್ಕೊಳ್ಳಿ ಫ್ರೀಕ್ವೆನ್ಸಿ, ನಂದು ಇವತ್ತು 100 ಫ್ರೀಕ್ವೆನ್ಸಿ ಇದೆ. ತಿರ್ಗಿ ಬರಬೇಕು ಅಂದರೆ ಎಲ್ಲಿಗೆ ಹೋಗುತ್ತೆ ಅದು? ಇಟ್ ವಾಂಟ್ ರಿಸೀವ್ ಮೀ. ನನಗೆ ಆ ಕರ್ಮಕ್ಕೆ ಸಂಬಂಧನೇ ಇಲ್ಲ. ಟ್ರಾನ್ಸ್ಫಾರ್ಮ್ ಆಗಬೇಕು. ಟ್ರಾನ್ಸ್ಫಾರ್ಮ್ ಆದರೆ ಸ್ವಲ್ಪ ಕರ್ಮಗಳು, ಸ್ವಲ್ಪ ಇಲ್ಲ, ಪೂರ್ತಿ ಟ್ರಾನ್ಸ್ಫಾರ್ಮ್ ಆಗಿದರೆ ಯಾವ ಥರ? ವಾಟ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್? ಯಾವಾಗ? ಐ ಆಮ್ ಗಾಡ್ ಅಂತ ರಿಯಲೈಸ್ ಆದಾಗ. ಸೊ ಪತ್ರಿಜಿ ಹೇಳ್ತಾನೆ, ಪತ್ರಿಜಿ ಪೂಜಾ ಇಟ್ ಈಸ್ ಅಪ್ ಟು ಯು. ಪೂಜಾ ಕೋಟಿ ಸಮೋ ಸ್ತೋತ್ರ, ಕೋಟಿ ಸ್ತೋತ್ರ ಸಮೋ ಜಪ, ಕೋಟಿ ಜಪ ಸಮೋ ಯಜ್ಞ, ಕೋಟಿ ಯಜ್ಞ ಸಮೋ ಧ್ಯಾನ, ಕೋಟಿ ಧ್ಯಾನ ಸಮೋಲಯ. ಏದು ಒಳ್ಳೆಯದು ಅಕಾರ್ಡಿಂಗ್ ಟು ಕೃಷ್ಣ? ಧ್ಯಾನನೇ. ಓಕೆ, ಧ್ಯಾನ ಮಾಡಿದರೆ ಇಟ್ ಈಸ್ ಈಕ್ವಲ್ ಟು ಕೋಟಿ ಯಜ್ಞ. ಕೋಟಿ ಯಜ್ಞ ಮಾಡಿದರೆ ಎಷ್ಟು ಫಲಿತ ಸಿಗುತ್ತೋ ಅಷ್ಟು ಒಂದು ಧ್ಯಾನ ಮಾಡಿದರೆ ಅಷ್ಟು ಫಲಿತ ಸಿಗುತ್ತೆ. ಏನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಪರಿವರ್ತನೆ ಅಂತ ಹೇಳ್ತಾ ಇದ್ದೀನಲ್ವ.
ಏನು ಆ ಪರಿವರ್ತನೆ? ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾದ ಮೇಲೆ ಅನುಭವಪೂರ್ವಕವಾಗಿ, ನಾಟ್ ಪರೋಕ್ಷ ಜ್ಞಾನ. ಆ ಪುಸ್ತಕದಲ್ಲಿ ಹೇಳಿದ್ದಾರೆ, ಪತ್ರಿಜಿ ಸರ್ ಹೇಳಿದ್ದಾರೆ, ಮೈ ಡಿಯರ್ ಗಾಡ್ಸ್ ಅಂತ. ನಾನು ಗಾಡೆ ಅಂದ್ಕೊಂಡಿದ್ರೆ ಆಗಲ್ಲ. ಇದು ಪರೋಕ್ಷ ಜ್ಞಾನ. ಫಸ್ಟು ಪರೋಕ್ಷ ಜ್ಞಾನ ಪುಸ್ತಕದಿಂದ, ಶಾಸ್ತ್ರದಿಂದ, ಇನ್ನೊಬ್ಬರ ಅನುಭವದಿಂದ ತಿಳ್ಕೊಳ್ತೀವಿ. ಗಾಡ್, ಇದು ನನ್ನ ಬುದ್ಧಿಗೆ ಅನಿಸ್ತಾ ಇದೆ, ಹೌದಲ್ವಾ? ಇಷ್ಟು ದೊಡ್ಡ ಕ್ರಿಯೇಷನಲ್ಲಿ ನಾನೇನೋ ಸುಮ್ಮನೆ ನಾಟಕ ಮಾಡೋಕ್ಕೆ ಬಂದಿದ್ದೀನ. ಪೂರ್ತಿ ವಿಶ್ವದಲ್ಲಿ ಎಷ್ಟು ಎಸೆನ್ಸ್ ಇದೆಯೋ ನಮ್ಮ ಒಳಗಡೆ ಇದೆ. ಒಂದು ಸೀಡಲ್ಲಿ, ಆ ಸೀಡಲ್ಲಿ ಟ್ರೀ ಇದೆ. ಅದೇ ಥರ ವಿಶ್ವದಲ್ಲಿ ಇರೋ ಎಲ್ಲ ಕ್ರಿಯೇಷನ್ ಬಗ್ಗೆ ನಾಲೆಡ್ಜು ನಿನ್ನ ಒಂದು ಸೆಲ್ಲಲ್ಲಿದೆ. ಅಷ್ಟು ಗ್ರೇಟ್ ನೀವು. ಅದು ಅನುಭವಪೂರ್ವಕವಾಗಿ ಧ್ಯಾನದಲ್ಲಿ ಒನ್ನೆಸ್, ನಾನೇ ಗಾಡು ಅಂತ ಅನುಭವ ಬಂದಾಗ ಕರ್ಮಗಳಿಲ್ಲ. ಆ ಟೈಮ್ಗೆ ರಾಮ್ತಾ ಏನು ಹೇಳ್ತಾನೆ? ಕರ್ಮ ಇಲ್ಲ, ಬೊಂಗು ಇಲ್ಲ ಅಂತ. ಆ ಲೆವೆಲ್ಗೆ ಅದು ಕರೆಕ್ಟ್. ಹೌದಾ? ಇನ್ನೊಬ್ರು ಬರ್ತಾನೆ, ಕರ್ಮ ಇದೆ, ನೀವು ಅನುಭವಿಸಲೇಬೇಕು. ಎರಡೇ ಮಾರ್ಗ, ಒಂದು ನೀವು ಅನುಭವಿಸಬೇಕು, ಇಲ್ಲ ಧ್ಯಾನ ಮಾಡಿ ಪುಣ್ಯ ಜಾಸ್ತಿ ಮಾಡ್ಕೊಳ್ಳಿ, ಅಲ್ಲಿಂದ ರಕ್ಷಣೆ ಸಿಗುತ್ತೆ. ಅದು ಇದೆ. ಅವ್ರ ಲೆವೆಲ್ಗೆ ಅದು ಕರೆಕ್ಟ್. ರಾಮ್ತಾ ಲೆವೆಲ್ಗೆ ಅದು ಕರೆಕ್ಟ್ ಅಲ್ಲ. ಐ ಆಮ್ ಗಾಡ್. ನಾನು ಗಾಡ್ ಆದಾಗ ನನಗೆ ಐ ಆಮ್ ಸೋಲ್ಗೆ ಏನನ್ನ ಕರ್ಮಕ್ಕೆ ಸೋಲ್ಗೆ ಸಂಬಂಧ ಇದೆಯಾ? ಸೋಲ್ ಲೆವೆಲಲ್ಲಿ ಇಲ್ಲ ಕರ್ಮ. ಫಿಸಿಕಲ್ ಲೆವೆಲ್, ಮೆಂಟಲ್ ಲೆವೆಲ್ಗೆ ಮಾತ್ರನೇ ಇದೆ. ಆ ಲೆವೆಲ್ ನಾನು ಆಲ್ರೆಡಿ ಕ್ರಾಸ್ ಆಗಿದ್ದೀನಿ. ಆತ್ಮಕ್ಕೆ ಕರ್ಮ ಇಲ್ಲ ಅನ್ನೋದಾದ್ರೆ ಹಾಗಾದ್ರೆ ಕರ್ಮ ಯಾರು ಅನುಭವಿಸ್ತಾ ಇದ್ದಾರೆ ಸರ್? ಶರೀರಗಳನ್ನ ಯಾರು? ಶರೀರ, ಮೈಂಡ್ ಆ್ಯಂಡ್ ಬಾಡಿ ಆ್ಯಂಡ್ ಕಾಸಲ್, ಕಾರಣ ಶರೀರ. ಸೊ ಮೆಡಿಟೇಷನಲ್ಲಿ ಏನಾಗುತ್ತೆ? ಮೈಂಡ್ ಟ್ರಾನ್ಸ್ಫಾರ್ಮ್ ಟು ಬುದ್ಧಿ. ಸೊ ಒನ್ಸ್ ಯು ಡೈ ಏನಾಗುತ್ತೆ? ಡೆತ್ ಅಂದರೆ ಏನು ಹೇಳಿ? ಎಷ್ಟು ಲೇಯರ್ಸ್ ಇದೆ ಇವತ್ತು ನನಗೆ? 7 ಲೇಯರ್ಸ್. ಅನ್ನಮಯ ಕೋಶಗಳು ಹೇಳಿ, 7 ಬೇಡ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ಡೆತ್ ಅಂದರೆ ಪ್ರಾಣ ಅನ್ನೋದು ಸ್ಟಾಪ್ ಆಗುತ್ತೆ, ಒಳಗಡೆ ಬರೋದು. ಪ್ರಾಣ ಇಲ್ಲ ಅಂದರೆ ಫಿಸಿಕಲ್ ಬಾಡಿ ತಡ್ಸ್ಕೊಳಕ್ಕಾಗಲ್ಲ, ವಿಲ್ ಲೀವ್. ಮೈಂಡ್ ಇರುತ್ತಾ ಇರಲ್ವಾ? ಮೈಂಡ್ ಇರುತ್ತೆ, ಎಥರಿಕ್ ಬಾಡಿ ಇರಲ್ಲ. ಈ ಥರ ಅಂತ ಒಂದಿರುತ್ತೆ, ಸೇಮ್ ನಿಮ್ಮ ಥರನೇ ಇರುತ್ತೆ ಒಂದು ಎನರ್ಜಿ. ಅದು ಎಥರಿಕ್ ಬಾಡಿ. ಎಥರಿಕ್ ಡಬಲ್ ಅಂದರೆ ನೋಡೋಕ್ಕೆ ನಿಮ್ಮ ಥರನೇ ಇರುತ್ತೆ. ಅದು ಒಂದು 11 days ಆದಮೇಲೆ ಇಟ್ ವಿಲ್ ಡಿಸ್ಕನೆಕ್ಟ್. ಯೋಗಿಗಳಿಗೆ 1 ಸೆಕೆಂಡ್, 11 days ಏನು ಬೇಕಾಗಲ್ಲ. ಅಂದರೆ ಯು ಆರ್ ಸ್ಟಿಲ್ ಕ್ಯಾರಿಯಿಂಗ್ ದ ಮೈಂಡಲ್ಲಿ, ಸಬ್ಕಾನ್ಷಿಯಸಲ್ಲಿ ನಿಮ್ಮ ಕರ್ಮಗಳೆಲ್ಲ ಇದ್ದಾವೆ ಅಲ್ವಾ? ನನಗಿದು ಬೇಕು, ಅದು ಬೇಕು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಬಾಂಡೇಜಸ್. ಅದು ಯಾರು ತೀರಿಸ್ಬೇಕು? ಸೊ ಇದೆಲ್ಲ ಏನು? ಲೋ ಫ್ರೀಕ್ವೆನ್ಸಿ, ವೈಬ್ರೇಷನ್ ಕಡಿಮೆ. ಈ ಲೋಕಗಳೆಲ್ಲ ವೈಬ್ರೇಷನ್ ಹೆಚ್ಚಾಗಿರುತ್ತೆ, ಮ್ಯಾಚ್ ಆಗಲ್ಲ. ನೀರು ಮೇಲೆ ಕೋಕೋನಟ್ ಆಯಿಲ್ ಆಗಿದ್ರೆ ಮೆಲ್ಟ್ ಆಗುತ್ತಾ? ಒಂದಾಗಲ್ಲ. ಅದು ಸಪ್ರೇಟು, ಇದು ಸಪ್ರೇಟ್. ನಾವು ಅಲ್ಲಿ ಲೋ ಫ್ರೀಕ್ವೆನ್ಸಿ ಇಟ್ಕೊಂಡು ಮೈಂಡು ಅಲ್ಲಿ ಹೋಗೋಕ್ಕಾಗಲ್ಲ. ಯಾರು ಹೇಳಲ್ಲ ನಿನಗೆ, ನೀವು ಈ ಪರ್ಮಿಷನ್ ಇಲ್ಲ ಇಲ್ಲಿ ನಿನಗೆ, ಕೆಳಗಡೆ ಹೋಗಿ ನಿನ್ನ ಕರ್ಮಗಳಿಲ್ಲ ಅಂತ ಯಾರೂ ಹೇಳಲ್ಲ. ನಿನಗೆ ಸಾಧ್ಯವಾಗಲ್ಲ ಹೋಗೋಕ್ಕೆ. ದೆನ್ ವಿಲ್ ಓನ್ಲಿ ಈ ಮನೋಮಯ ಕೋಶ ನ್ಯೂಟ್ರಲೈಸ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಅಂತ ನಾವೇ ಗೈಡೆನ್ಸ್ಗೋಸ್ಕರ ಓಡಾಡ್ತೀವಿ. ಅಲ್ಲಿ ಒಂದು ಪಿತೃಲೋಕ ಅಂತ ಇರುತ್ತೆ, ಭುವರ್ ಲೋಕ. ಅಲ್ಲಿ ಟ್ರೈನರ್ಸ್ ಇರ್ತಾರೆ, ಟೀಚರ್ಸ್. ಓಕೆ, ನಿಮ್ಮ ಮೈಂಡಲ್ಲಿ ಈ ಥರ ಇದೆ, ಈ ಥರ ಇದೆ, ನಿನ್ನ ಪಾಸ್ಟ್ ಲೈಫ್ ಎಲ್ಲ ತೋರಿಸ್ತಾನೆ. ಆಕಾಶ ಕಡೆಲ್ಲ ನೋಡ್ತೀವಿ. ಸೊ ನೆಕ್ಸ್ಟು ಈ ಕರ್ಮಗಳೆಲ್ಲ ಕಳಿಬೇಕಂದ್ರೆ ಏನು ಮಾಡಬೇಕು ಅಂತ ನಾವೇ ಸೆಲೆಕ್ಟ್ ಮಾಡ್ಕೊತೀವಿ. ಅಲ್ಲಿ ಹುಟ್ಟಿದರೆ, ಇವ್ರಿಗೆ ಹುಟ್ಟಿದರೆ ಚೆನ್ನಾಗಿರುತ್ತೆ, ನಮ್ಗೆ ಧ್ಯಾನ ಕೇಳ್ತಾರೆ ಇವರು. ಸೊ ಅದು ಒಂದು ಸಬ್ಜೆಕ್ಟ್. ಸೊ ಡೆತ್ ಅಂದರೆ ಓನ್ಲಿ ಫಿಸಿಕಲ್ ಬಾಡಿ, ಎಥರಿಕ್ ಡಬಲ್ ಡಿಸಪಿಯರ್ ಆಗುತ್ತೆ ಅಷ್ಟೆ. ವಿಲ್ ಕ್ಯಾರಿ ಮೈಂಡ್ ಆಲ್ಸೋ. ಓಕೆ, ಹಾಂ? ಏನು ಭ್ರಮೆ? ಏನು ಭ್ರಮೆ? ನಾವು ನೋಡೋದು ಎಲ್ಲ ಭ್ರಮೆ ಅಂತ.
ಸೊ ಆದಿಶಂಕರಾಚಾರ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಅದು? ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಮಿಥ್ಯಾನ ಇದು? ಅವ್ರ ಪ್ರಕಾರ ಮಿಥ್ಯಾ ಅಂದರೆ ಏನು? ಸೊ ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ ಇದು. ಬ್ರಹ್ಮ ಸತ್ಯ, ಸತ್ಯ ಅಂದರೆ ಏನು? ಸತ್ಯ ಅರ್ಥ ಏನು? ಸತ್ಯ ಅಂದರೆ ಚೇಂಜ್ ಆಗಲ್ಲ, ಯಾವಾಗಲೂ ಇದೆ ಅದು. ಅದಕ್ಕೆ ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನಿನಗೆ, ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಎಕ್ಸ್ಪ್ರೆಸ್ ಆಗಿದೆ ಇದೆಲ್ಲ. ಸಮುದ್ರ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಸಮುದ್ರ ಒಳಗಡೆ ಇರೋ ಜೀವಿಗಳ ರಾಶಿಗಳೆಲ್ಲ ಹುಟ್ತಾ ಇರುತ್ತೆ, ಸತ್ತೋಗೋದು ಎಲ್ಲ ಅಲ್ಲಿ ಕಾಮನ್, ಒಳಗಡೆ ಕಾಮನ್. ಬಟ್ ಸಮುದ್ರ ಅನ್ನೋದು ಸ್ಟೇಬಲ್ ಆಗಿದೆ, ಯಾವಾಗಲೂ ಇದೆ. ಅದೇ ಥರ ಬ್ರಹ್ಮ ಯಾವಾಗಲೂ ಇದ್ದಾನೆ, ಸತ್ಯ. ಜಗತ್ತು ಅನ್ನೋದು ಹುಟ್ತಾ ಇದೆ, ಸತ್ತೋಗ್ತಾ ಇದೆ, ಹುಟ್ಟಿರೋದು ಸಾವಬೇಕು. ಅದಕ್ಕೆ ಅವರು ಮಿಥ್ಯಾ ಅಂತ ಹೇಳಿದ್ದಾರೆ. ಮಾಯಾ ಅಂದರೆ ಏನು? ಯಾವಾಗಲೂ ಚೇಂಜ್ ಆಗೋದು ಮಾಯಾ. ಸಪೋಸ್ ನಾವು ಇಲ್ಲಿ 10 ಜನ ಇದ್ದ ಒಂದು ಲೋಕಕ್ಕೆ ಹೋಗಿದ್ದೀವಿ, ಅಲ್ಲಿ ಏನು ರೂಲ್ಸ್ ಏನೂ ಇಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ತುಂಬ ಜನ ಏನು ಅವ್ರಿಗೆ ನಂಬಿಕೆ ಇರುತ್ತೋ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅರ್ಥ ಆಯ್ತಾ? ಇವತ್ತು ನಂಬಿರೋದು ನಾಳೆ ಚೇಂಜ್ ಆದರೆ ನಾಳೆನೂ ಇನ್ನೊಂದು ರಿಯಾಲಿಟಿ ಬರುತ್ತೆ. ಅಂದರೆ ಅಲ್ಲಿ ರಿಯಾಲಿಟಿ ತುಂಬ ಜನ ಮೈಂಡ್ಸೆಟ್ ಏನಿದೋ ಅದು ರಿಯಾಲಿಟಿ ಆಗುತ್ತೆ. ಅದಕ್ಕೆ ಮಾಯಾ ಅಂದರೆ ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ. ಇವತ್ತು ನಾನ್ ವೆಜ್ ಒಳ್ಳೆಯದು ಅಂತ ಎರ್ತ್ ಮೇಲೆ ಇದ್ದರೆ ಕಮ್ಮಿ ಜನ ನಾನ್ ವೆಜ್ಜು ಇಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ತುಂಬ ಜನ ನಾನ್ ವೆಜ್ ಬ್ಯಾಡ್ ಅಂತ ಯಾವಾಗ ರಿಯಲೈಸ್ ಆಗುತ್ತೋ ಇದು ರಿಯಾಲಿಟಿ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಮಾಯಾ. ಯಾವಾಗಲೂ ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್. ತುಂಬ ಜನ ಏನು ಬಿಲೀಫ್ ಮಾಡ್ತಾರೋ ಅದು ರಿಯಾಲಿಟಿ ಆಗುತ್ತೆ ಆ ಡೈಮೆನ್ಷನ್ಗೆ. ಅರ್ಥ ಆಯ್ತಾ? ಸೊ ಬ್ರಹ್ಮ ಸತ್ಯ, ಜಗತ್ತು ಸತ್ಯನೇ, ಬಟ್ ಇಟ್ಸ್ ನಾಟ್ ಪರ್ಮನೆಂಟ್. ಆ ಟೈಮಲ್ಲಿ ಇಟ್ ಡಿಪೆಂಡ್ಸ್ ಆನ್ ಕ್ವಶನ್. ಶಿಷ್ಯಗಳಿರ್ತಾರಲ್ವಾ, ಒಂದು ಬೇಸಿಕ್ ಕ್ವಶನ್ ಸರ್. ಇಲ್ಲಿ ಸಾಕಷ್ಟು ಜನ ಧ್ಯಾನಗಳಂದರೆ ಹೊಸದಾಗಿ ಬಂದಿದ್ದಾರೆ, ಇವತ್ತು ಬಂದಿದ್ದಾರೆ. ಅವರು ಬೇಸಿಕ್ ಆಗಿರೋ ಒಂದು ನಾಲೆಜ್ ಬೇಕಾಗಿರುತ್ತೆ. ಕರ್ಮದ ಬಗ್ಗೆ ಅವ್ರಿಗೆ ಅರಿವಿಲ್ಲಾರ್ದಂಗೆ ಕರ್ಮ ಅಂತ ಹೇಳ್ತಿರ್ತಾರೆ. ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ. ಗಂಡ ಹೆಂಡತಿ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಫೈಟ್ ಮಾಡ್ತಾ ಇರ್ತಾರೆ. ಯಾವ ಜನ್ಮ ಕರ್ಮನೋ ನಾನು ನಿನ್ನ ಕಟ್ಕೊಂಡಿದ್ದೀನಿ ಅಂತಾರೆ. ಸೊ ಅಲ್ಲಿ ಅವ್ರಿಗೆ ಗೊತ್ತು, ಯಾರು ಹೇಳ್ಕೊಟ್ಟಿರಲ್ಲ ಅವ್ರಿಗೆ, ಸೋಷಿಯಲಿ ಯಾರು ಹೇಳ್ಕೊಟ್ಟಿರಲ್ಲ. ಬಟ್ ಹಿ ನೋಸ್ ಇಟ್, ಹಿ ಆರ್ ಶಿ ನೋಸ್ ಇಟ್ ದ್ಯಾಟ್ ಇಟ್ ಈಸ್ ಕರ್ಮ. ಅದಕ್ಕೆ ಸಲುವಾಗಿ ನಾನು ನಿನ್ನ ಕಟ್ಕೊಂಡೆ ಅಂತ ಹೇಳ್ತಾರೆ. ಯಾರು ಹೇಳ್ಕೊಟ್ಟಿರಲ್ಲ. ದಟ್ ಈಸ್ ಬೇಸಿಕ್. ಬಟ್ ಧ್ಯಾನಕ್ಕೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಕೇಳ್ತಾರೆ ಯಾರೋ ಒಬ್ಬರು ಬಿಗಿನರ್ ಬಂದುಬಿಟ್ಟು, ನಾನು ಧ್ಯಾನ ಮಾಡಿದರೆ ಈ ಕರ್ಮ ಎಲ್ಲ ಹೊರಟೋಗ್ಬಿಡುತ್ತಾ, ಏನೋ ಅನುಭವಿಸ್ತಾ ಇದ್ದೀನಿ, ಕಷ್ಟ ಅನುಭವಿಸ್ತಾ ಇದ್ದೀನಿ, ಹಣದ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಹೆಲ್ತ್ ಇಶ್ಯೂಸ್ ಇದೆ, ಮೆಂಟಲ್ ಇಶ್ಯೂಸ್ ಇದೆ, ಸಾಕಷ್ಟು ಇಶ್ಯೂಸ್ ಇದೆ, ಬಾಡಿಯಲ್ಲಿ ತುಂಬ ಸಮಸ್ಯೆಗಳೇ ತುಂಬಿಕೊಂಡಿದೆ. ಸೊ ಇದು ಕರ್ಮದಿಂದ ಅಂತ ನೀವು ಹೇಳ್ತೀರಾ. ಧ್ಯಾನ ಮಾಡ್ತೀನಿ. ಒಂದನೇ ಕ್ವಶನ್ನು, ಧ್ಯಾನ ಮಾಡಿದರೆ ಇದು ಹೋಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಬಿಗಿನರ್ಸ್ಗೆ. ಎರಡನೇ ಪ್ರಶ್ನೆ, ಧ್ಯಾನ ಮಾಡ್ತಾ ಮಾಡ್ತಾ 1 ವರ್ಷ ಆಗಿರುತ್ತೆ, 2 ವರ್ಷ ಆಗಿರುತ್ತೆ, 5 ವರ್ಷ ಆಗಿರುತ್ತೆ, ಸ್ಟಿಲ್ ಅವರು ಆ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ಬಂದು ಪ್ರಶ್ನೆ ಕೇಳ್ತಾರೆ, ಇದರಿಂದ ನಾನು ಧ್ಯಾನ ಮಾಡ್ತೇನೆ ಆದರೂ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ವಾಟ್ ಈಸ್ ದ ಸೊಲ್ಯೂಷನ್ ಅಂತ 2 ಕ್ವಶನ್ಸ್ ಇರುತ್ತೆ ಸರ್, ಬಿಗಿನರ್ಸ್ ಆಸ್ ವೆಲ್ ಆಸ್ ತುಂಬ ದಿನ ಮೆಡಿಟೇಷನ್ ಮಾಡೋರು. ಅದಕ್ಕೆ ಸ್ವಲ್ಪ ನಿಮ್ಮಿಂದ ಉತ್ತರ. ಓಕೆ, చాలా క్వశ్చన్స్ అడిగాడు మేడం. ಒಂದೊಂದು ಬಂಚ್ ಆಫ್ ಕ್ವಶನ್ಸ್. ಸ್ಟಾರ್ಟಿಂಗ್ ಟೈಮಲ್ಲಿ ಧ್ಯಾನ ಮಾಡ್ತಾ ಇರ್ತೀವಿ. ಓಕೆ, ಸೊ ಈವನ್ ನನಗೆ ಒಂದು ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಅಲ್ಸರ್. ಖಾರ ತಿಂದರೆ ಸಾಕು, ಮುಗೀತು ನನ್ನ ಕತೆ. ಒಂದು 20 ಡೇಸ್ ಆದಮೇಲೆ
ಧ್ಯಾನ ಮಾಡಿ ಶುರು ಮಾಡಿ 20 ಡೇಸ್ ಆದಮೇಲೆ ಕಂಪ್ಲೀಟ್ ವಾಸಿ ಆಯಿತು. ದೆನ್ ಒನ್ ಮೋರ್ ಪ್ರಾಬ್ಲಮ್ ಕೇಮ್, ಬ್ಲೀಡಿಂಗ್. ಮೋಷನಿಂದ ಬ್ಲಡ್ ಬರ್ತಾಯಿತ್ತು, ಅದೂ ವಾಸಿ ಆಯಿತು. ಸೊ ಸ್ಟೆಪ್ ಬೈ ಸ್ಟೆಪ್, ಇಫ್ ಐ ಫರ್ಗೆಟ್ ಯು ಆಸ್ಕ್ ಮೀ. ಕೆಲವೊಂದು ಕರ್ಮಗಳ ಎಫೆಕ್ಟ್ ಕಡಿಮೆ ಆಗುತ್ತೆ, ಕರ್ಮ ಝೀರೋ ಆಗಲ್ಲ. ಸಪೋಸ್ ಕರ್ಮ ಅನ್ನೋದಿಲ್ಲ ಅಂದರೆ ಯು ವೋಂಟ್ ಎಕ್ಸಿಸ್ಟ್ ಆನ್ ದ ಎರ್ತ್. ಕರ್ಮದಿಂದಾನೇ ನಾವು ಭೂಮಿ ಮೇಲೆ ಇದ್ದೀವಿ. ಕರ್ಮ ಝೀರೋ ಆದರೆ ವೈ ಯು ಆರ್ ಲಿವಿಂಗ್? ನಿನಗೆ ಇನ್ನೊಂದು ಸೆಕೆಂಡು ಪರ್ಮಿಷನ್ ಇರಲ್ಲ, ಯು ಹ್ಯಾವ್ ಟು ಲೀವ್. ಓಕೆ, ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಚಿಕ್ಕ ಮಕ್ಕಳಿದ್ದಾನೆ, ಅವ್ರಿಗೆ ಒಂದು 100 ಕಿಲೋಸು ಸ್ಟೋನ್ ಕೊಟ್ಟಿದ್ರೆ ಲಿಫ್ಟ್ ಮಾಡೋಕ್ಕಾಗತ್ತೆ ಅವರ ಕೈಯಲ್ಲಿ? ನನಗೆ ಕೊಟ್ಟಿದ್ರೆ ನಾನು ಲಿಫ್ಟ್ ಮಾಡೋಕ್ಕೆ ಈಸಿ ತಾನೆ. ಇನ್ನೊಬ್ರು ದೊಡ್ಡವರು ಕೊಟ್ಟಿದ್ರೆ ಅವ್ರಿಗೆ ತುಂಬ ಈಸಿ ಆಗುತ್ತಲ್ವ? ಅದೇ ಥರ ಒನ್ಸ್ ಯುವರ್ ಕಾನ್ಷಿಯಸ್ನೆಸ್ ಹೆಚ್ಚಾದ ಮೇಲೆ ಕಾಯಿಲೆಗಳಿರುತ್ತೆ, ಬಟ್ ತಡಿಸ್ಕೊಳ್ಳೋ ಶಕ್ತಿ, ಕ್ಲಿಯರ್ ಮಾಡಿಸ್ಕೊಳ್ಳೋ ಶಕ್ತಿ ಈಸಿ ನಿಮಗೆ ಒಂದು ಸ್ಟಾರ್ಟಿಂಗ್ ಟೈಮಲ್ಲಿ. ಸೊ ತುಂಬ ವಾಸಿ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ, ಚೆನ್ನಾಗಿ ನಡೀತಾ ಇರುತ್ತೆ. ಸಡನ್ಲಿ ದೇ ವಿಲ್ ಅಟೆಂಡ್ ಒನ್ ಮೋರ್ ಕ್ಲಾಸ್. ಯಾರೋ ಬರ್ತಾನೆ ಸತ್ಸಂಗಕ್ಕೆ, ನೀವು ಎಲ್ಲರೂ ಹುಟ್ಟಿರೋದು ಮೋಕ್ಷಕ್ಕೋಸ್ಕರ, ಮುಕ್ತಿ ಕೇಳಿ, ಮುಕ್ತಿ ಬೇಕು ನಿಮಗೆಲ್ಲ. ಇವರು ಸಂಕಲ್ಪ ಮಾಡ್ತಾರೆ, ನನಗೆ ಏನೂ ಬೇಡ, ಮುಕ್ತಿ ಮಾತ್ರ ಸಾಕು. ಇವ್ರಿಗೇನೂ ಅರ್ಥ ಆಗಲ್ಲ ಕ್ಲಾಸೇ. ಮುಕ್ತಿ 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 ಅಂತ ಹೇಳ್ತಾನೆ. ಆಲ್ರೆಡಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತ ಎಲ್ಲ ಇದೆ. ಒಂದೊಂದು ಶುರು ಆಗುತ್ತೆ, ಇನ್ನೊಂದು ಹೊಸ ಕಾಯಿಲೆಗಳು ಬರುತ್ತೆ ಇವರಿಗೆ. ಹೀ ಈಸ್ ಇನ್ವೈಟಿಂಗ್, ನನಗೆ ಏನು ಬೇಡ, ಇವಾಗೇ ಅನುಭವಿಸಿ, ನಾನು ಇವತ್ತೇ ಮೋಕ್ಷ ಸಿಗಬೇಕು ನನಗೆ. ಸೊ ಪ್ರಾರಬ್ಧ ಕರ್ಮ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಟೈಮ್ 1 ಮಂತ್ ಆಯಿತು ನಾನು ಧ್ಯಾನ ಮಾಡ್ತಾ, ಎಕ್ಸಾಂಪಲ್. ಸೊ ಎಲ್ಲ ವಾಸಿ ಆಯಿತು, ಆರಾಮಾಗಿದ್ದೀನಿ. ಸಡನ್ನಾಗಿ ಸಂಕಲ್ಪ ಮಾಡ್ತೀನಿ, ನನಗೆ ಮೋಕ್ಷ ಬೇಕು, ಮೋಕ್ಷನೇ ಬೇಕು. ದೆನ್ ಹೊಸದಾಗಿ ಕಾಯಿಗಳು ಬರೋದು ಶುರು ಆಗುತ್ತೆ, ಹೊಸ ಪ್ರಾಬ್ಲಮ್ಸು. ಓಕೆ, ವೈ ಯು? ನೀವೇ ತಾನೇ, ಯು ಆರ್ ಓನ್ಲಿ ಆಸ್ಕಿಂಗ್ ಫಾರ್ ಟ್ರಬಲ್. ಅದು ಒಂದು ಕಾರಣ. ಡೋಂಟ್ ಆಸ್ಕ್ ಎನಿಥಿಂಗ್ ಇನ್ ಮೆಡಿಟೇಷನ್. ಮೆಡಿಟೇಷನ್, ಧ್ಯಾನ ಅನ್ನೋದು ಧ್ಯಾನಕ್ಕೋಸ್ಕರ ಮಾತ್ರನೇ ಮಾಡಿ. ಏನು ಬರುತ್ತೋ ಏನು ಹೋಗುತ್ತೋ ಬಿಟ್ಬಿಡಿ. ಅದಕ್ಕೆ ಸದಾನಂದ ಯೋಗಿ ಹೇಳ್ತಾರೆ, ವಸ್ತೇ ರಾಣಿ ಪೋತೆ ಪೋನಿ. ಏమంటారు ಮೇಡಮ್ దాన్ని? ಆ ಥರ ಇರಬೇಕು ಮೈಂಡ್ಸೆಟ್. ಸ್ಟಾರ್ಟಿಂಗ್ ಟೈಮಲ್ಲಿ ಹೊಸದಾಗಿ ಯಾರು ಬರ್ತಾರೋ, ಯು ಶುಡ್ ಬಿಕಮ್ ಮಾಸ್ಟ್ರಿ ಆಫ್ ಸೈಲೆನ್ಸಿಂಗ್. ಫಸ್ಟು ಸೈಲೆನ್ಸ್ ಆಗೋರು ಯಾವ ಥರ ಆಗಬೇಕು ಅಂತ ಅಲ್ಲಿ ಮಾಸ್ಟ್ರಿ ಸಿಗಬೇಕು. ನೆಕ್ಸ್ಟ್ ಲೆವೆಲ್ ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಟ್ರೈ ಮಾಡಿ. ಯಾವಾಗಲೂ ಸಂಕಲ್ಪ ಮಾಡೋದು ಕೂತ್ಕೊಳ್ಳೋದು, ಸಂಕಲ್ಪ ಮಾಡೋದು ಕೂತ್ಕೊಳ್ಳೋದು. ಸಂಕಲ್ಪ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ಲೈಫ್ ಡಿಸೈನಲ್ಲಿ ಇಲ್ಲ ಅಂದರೆ ಅದು ಇನ್ನೊಂದು ಲೈಫ್ಗೆ ಅದು ಅನುಭವಿಸಲೇಬೇಕು. ಇಲ್ಲ ನಾನು ಧ್ಯಾನ ಮಾತ್ರ ಮಾಡ್ತೀನಿ, ಏನು ಬರುತ್ತೆ ಅದು ಬರಲಿ, ಏನು ಹೋಗುತ್ತೆ ಅದು ಹೋಗಲಿ, ಆ ಥರ ಇದ್ದರೆ ಅದು ಕರ್ಮಯೋಗ ಪ್ಲಸ್ ಯು ಆರ್ ನಾಟ್ ಇನ್ವೈಟಿಂಗ್ ಟ್ರಬಲ್. ಸೊ ಅದಕ್ಕೆ ಹೌ ಯುವರ್ ಮೆಂಟ್ಯಾಲಿಟಿ, ನಿನಗೆ ಏನು ಬೇಕು. ಸೊ ವೇಮನ ಇದ್ದಾನೆ, ಇಲ್ಲ ನಚಿಕೇತ, ಯಮ ಹೇಳ್ತಾನೆ, ಈ ಚಿಕ್ಕ ವಯಸ್ಸಲ್ಲಿ ಯಾಕೆ ನಾನು ಅಷ್ಟು ದುಡ್ಡು ಕೊಡ್ತೀನಿ, ಇಷ್ಟು ಕೊಡ್ತೀನಿ, ರಾಜ್ಯ ಕೊಡ್ತೀನಿ, ಅನುಭವಿಸಿ, ಬೇಡ. ಅದು ಹ್ಯಾಪಿನೆಸ್ ಬರುತ್ತೆ, ಹೋಗೋ ಟೈಮಲ್ಲಿ ತುಂಬ ದುಃಖ ಬರುತ್ತೆ, ನನಗೆ ಬೇಡ. ಅವ್ರ ಕ್ಲಾರಿಟಿ ಇದೆ ಏನು ಬೇಕು ಅಂತ. ಆ ಥರ ನಿನಗೆ ಕ್ಲಾರಿಟಿ ಇದೆಯಾ ಮೋಕ್ಷ ಬೇಕು ಅಂತ? ವೈರಾಗ್ಯ ಬಂದಿದೆಯಾ? ಬಂದಿಲ್ಲ. ಸಂಸಾರದಲ್ಲಿ ಇದ್ದೀನಿ, ಯಾಕೆ ನಿನಗೆ ಮೋಕ್ಷ? ಬ್ಯಾಲೆನ್ಸ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಹೋಗಲಿ. ಇಲ್ಲ ಸಂಕಲ್ಪ ಡೈರೆಕ್ಟ್ ಮೋಕ್ಷಕ್ಕೋಸ್ಕರನೇ, ನಿನ್ನ ಸಂಚಿತ ಕರ್ಮಗಳೆಲ್ಲ ಬರುತ್ತೆ. ಯುವರ್ ಲೈಫ್ ವಿಲ್ ಬಿಕಮ್ ಫಾಸ್ಟ್ ಮೆಡಿಟೇಷನಲ್ಲಿ. ಯಾಕಂದರೆ ಇದೇ ಕೊನೆ ಜನ್ಮ ಆಗಬೇಕಂದಾಗ ಬ್ಯಾಲೆನ್ಸ್ ಎಲ್ಲ ಇರುತ್ತಲ್ವ. ಅವ್ರಿಗೇನೋ ಮಾಡಿರ್ತೀವಿ, ಇವ್ರಿಗೇನೋ ಮಾಡಿರ್ತೀವಿ, ಅವ್ರಿಗೇನೇನೋ ಮಾಡಿರ್ತೀವಿ, ಅದೆಲ್ಲ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಕಷ್ಟಗಳು ಇನ್ನೂ ತುಂಬ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಫಸ್ಟು ಮಾಸ್ಟ್ರಿ, ಸೈಲೆನ್ಸಲ್ಲಿ ಮಾಸ್ಟ್ರಿ. ನೆಕ್ಸ್ಟು ರಿಯಲೈಸೇಷನ್ ಆಗಿದ್ರೆ ಕರ್ಮಗಳೆಲ್ಲ, ಅದಕ್ಕೆ ಹೈ ಲೆವೆಲ್ ಮಾಸ್ಟರ್ಸ್ ಕರ್ಮ ಇಲ್ಲ ಏನೂ ಇಲ್ಲ ಅಂತ ಹೇಳಿ
ನಿನ್ನ ಫ್ರೀಕ್ವೆನ್ಸಿ ಹೆಚ್ಚು ಮಾಡ್ಕೊಳ್ಳಿ, ಅದೆಲ್ಲ ಅನುಭವಿಸೋಕ್ಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಇಫ್ ಯು ಆರ್ ರಿಯಲಿ ಬಿಲೀವಿಂಗ್, ಮೆಡಿಟೇಷನ್ ಮಾಡ್ತಾ ನಾನು ನನ್ನ ಪಾಸ್ಟ್ ಲೈಫ್ ನೋಡಬೇಕು, ಅಲ್ಲಿ ಇದು ನೋಡಬೇಕು, ಇದಕ್ಕೆ ಕಾರಣ ಏನು ತಿಳ್ಕೋಬೇಕು, ಆವಾಗ ಅಲ್ಲಿ ಹೋಗಿ ನಾನು ಎಕ್ಸ್ಕ್ಯೂಸ್ ಹೇಳ್ತೀನಿ, ಸಾರಿ ಹೇಳ್ತೀನಿ, ಪರಿವರ್ತನೆ ಅದರಿಂದ ಕ್ಲಿಯರ್ ಮಾಡ್ಕೊಳ್ತೇನೆ. ಅದೆಲ್ಲ ಸುಳ್ಳು ಇದೆ. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಆರ್ ಓನ್ಲಿ ಇನ್ವೈಟಿಂಗ್ ಅಲ್ವಾ? ನಾವೇ ಅದನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನ ತಿಳ್ಕೊಳ್ದೇ ಇದ್ರೂ ಕೂಡ ನಾವು ಅದನ್ನೆಲ್ಲ ದಾಟ್ಬೋದಾ? ಅವಾಗ ನಮ್ಗೇನು ಕರ್ಮ ಎಫೆಕ್ಟ್ ಆಗಲ್ವಾ? ಇದು ಹೇಗೆ ಸರ್? ಸ್ಟಿಲ್ ಯು ಆರ್ ಆಸ್ಕಿಂಗ್ ಫಾರ್ ಟ್ರಬಲ್. ನನ್ನ ಪಾಸ್ಟ್ ಲೈಫ್ ನೋಡಬೇಕು. ಯಾಕೆ ನೋಡಬೇಕು ಪಾಸ್ಟ್ ಲೈಫು? ಇದೆ ಅಂತ ಗೊತ್ತಾದರೆ ಸಾಕಲ್ವಾ? ಯು ಸೀನ್ ಒನ್ ಪಾಸ್ಟ್ ಲೈಫ್ ಎನಫ್. ಇಲ್ಲ, ನಾನು ಪೂರ್ವಜನ್ಮದಲ್ಲಿ ನಾನೇ ಅಶೋಕ ಚಕ್ರವರ್ತಿ, ನಾನೇ ಲಾರ್ಡ್ ಬುದ್ಧ, ನಾನೇ ಅವರು ಬುದ್ಧನ ಜೊತೆ ಇದ್ದೀನಿ, ಇದೆಲ್ಲ ಏನಾಗುತ್ತೆ, ತಿರ್ಗಾ ಮೆಮರಿಯಲ್ಲಿ ಸೇರ್ತಾ ಇದೆ. ಯು ಆರ್ ಆಕ್ಸೆಪ್ಟಿಂಗ್ ಆ್ಯಂಡ್ ನಾನೇ ಇದು ಕ್ಲಿಯರ್ ಮಾಡ್ಕೋಬೇಕು ಅಂತ ಒನ್ ಬೈ ಒನ್, ಅದೆಲ್ಲ ಬೇಕಾಗಲ್ಲ. ರೈಸ್ ಯುವರ್ ವೈಬ್ರೇಷನ್. ಯು ಆರ್ ಗಾಡ್ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನೇನು ಬೇಕು ನಿನಗೆ? ಯು ಆರ್ ದಟ್, ಯು ಆರ್ ಅಲ್ಟಿಮೇಟ್ ಅಂತ ಹೇಳಿದಾಗ ಟಾರ್ಗೆಟ್ ಫಾರ್ ದಟ್. ಸೈಲೆನ್ಸಲ್ಲಿ ಮಾಸ್ಟ್ರಿ ಆಗಿ, ಯೋಗಿ ಆಗಿ, ಲೀವ್ ಆಲ್ ದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ವಾಟ್ ಯು ಬಿಕಮ್ ಗಾಡ್ ಅಷ್ಟೇ. ತುಂಬ ಜನ ಕ್ಯೂರಿಯಾಸಿಟಿ. ಓಕೆ, ಪ್ರಾಬ್ಲಮ್ ಫಸ್ಟ್ ಲೆವೆಲ್, ಅವ್ರ ಕ್ವಶನ್ಸ್ಗೆ ಒನ್ ಬೈ ಒನ್ ಸಮಾಧಾನ. ಸೊ ನಿನ್ನ ಎನರ್ಜಿ ಹೆಚ್ಚಾಗುತ್ತೆ, ಕೆಲವೊಂದು ಕರ್ಮಗಳು ಝೀರೋ ಆಗಲ್ಲ. సపోజ్ ಇನ್ನೊಂದು ఎక్స్పీరియన్స్, ఇది నేను తెలుగులో చెప్తాను, నాకు కన్నడలో. మా ఊర్లో ఒక అతను ఉన్నాడు, అతని మీద మర్డర్ అటాక్ జరిగింది, మర్డర్ అటాక్. సో ಅತನು ಸ್ಟಾರ್ಟ್ చేసాడు ಮೆಡಿಟೇಷನು. 3 ಮಂತ್ಸ್ ಮೆಡಿಟೇಷನ್ ಮಾಡಿದ್ದಾನೆ. ಅವರು ಮಾಡಿದಾಗ ಏನಾಯಿತು, ಅವ್ರ ಮೇಲೆ ಮರ್ಡರ್ ಅಟ್ಯಾಕ್ ಆಯಿತು. ಈಸ್ ಫ್ರಮ್ ಫ್ಯಾಕ್ಷನಿಸ್ಟ್ ಫ್ಯಾಮ್ಲಿ. ಮರ್ಡರ್ ಅಟ್ಯಾಕ್ ಆಯಿತು. ಮರ್ಡರ್ ಅಟ್ಯಾಕ್ ಆದಮೇಲೆ ದಟ್ ಫೆಲೋ ಹೂ ವಾಂಟ್ಸ್ ಟು ಡೂ ಮರ್ಡರ್, ದಟ್ ಫೆಲೋ ಹೀ ಥಾಟ್ ಚನಿపోయాడు, ಡೆತ್ ಆಗಿದ್ದಾನೆ ಇವರು ಅಂತ ಖುಷಿಯಾಗಿ ಹೋಗಿದ್ದಾನೆ. ಇವರು ಬ್ಲೀಡಿಂಗ್ ಆಗ್ತಾಯಿತ್ತು. ಏನೋ ಒಂದು ಆ ಮಾರ್ಗದಲ್ಲಿ ಹೋಗೋರು ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಸೇರಿಸಿ ಈಸ್ ಅಲೈವ್ ನೌ. ಸೊ ಅವ್ರಿಗೆ ಒಂದು ವಿಷನ್ ಕಾಣಿಸ್ತಿದೆ, ಏನು, ಇವರು ಪಾಸ್ಟ್ ಲೈಫಲ್ಲಿ ಅವ್ರನ್ನ ಏನೋ ಮಾಡಿದ್ದಾನೆ. ಹೀ ಅಟೆಂಪ್ಟೆಡ್ ಮರ್ಡರ್, ಹೀ ಕಿಲ್ಡ್ ಹಿಮ್. ಇವತ್ತು ಇವರು ಧ್ಯಾನ ಮಾಡಿ ಕರ್ಮ ಝೀರೋ ಆಗಿಲ್ಲ. ಅವ್ರ ಡಿಸೈರ್ ಏನು, ಆಪೋಸಿಟ್ ಅವನು ಇವನ್ನ ಕಿಲ್ ಮಾಡಬೇಕು, ಇವನ್ನ ಹತ್ಯೆ ಮಾಡಬೇಕು ಅಂತ. ಹೀ ಶಾಟ್ ಹಿಮ್, ಹೀ ಸ್ಟ್ಯಾಬ್ಡ್ ಹಿಮ್. ಅವ್ರಿಗೆ ಏನು ಅನಿಸುತ್ತೋ, ಓಕೆ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಅವ್ರ ಕರ್ಮ ಫುಲ್ಫಿಲ್ ಆಗಿದೆಯಾ? ಇವರು ಧ್ಯಾನ ಮಾಡಿದಾರಲ್ವ, ಇವ್ರ ಕರ್ಮ ಕಡಿಮೆ ಆಗಿದೆ, ಇವ್ರಿಗೆ ಲೈಫ್ ಎಕ್ಸ್ಟೆಂಡ್ ಆಗಿದೆ. ಓಕೆ, ದೆನ್ ಹಿ ಬಿಕಮ್ ಅಲೈವ್. ಝೀರೋ ಆಯಿತಾ ಅಲ್ಲಿ? ಇಟ್ಸ್ ಆಲ್ರೆಡಿ ಪ್ಲ್ಯಾನ್ಡ್, ಐ ಹ್ಯಾವ್ ಟು ಕಿಲ್ ಯು, ನಾನು ನೀನು ಮರ್ಡರ್ ಮಾಡಲೇಬೇಕು. ಸೊ ಝೀರೋ ಆಗಿಲ್ಲ. ಸೊ ಅವರು ಕರ್ಮ ಸ್ಯಾಟಿಸ್ಫೈ ಆಯಿತು. ಇವ್ರ ಧ್ಯಾನದಿಂದ ಇವ್ರಿಗೆ ಕರ್ಮ ಕಡಿಮೆ ಆಯಿತು, ಝೀರೋ ಆಗಿಲ್ಲ. ಇನ್ನೊಂದು ಒಂದಿನ ಏನಾಯ್ತು ಅಂದರೆ, ಈ ಥರನೇ ಧ್ಯಾನ ಗ್ರೂಪ್ 41 ಡೇಸ್ ಮಂಡಲ ಧ್ಯಾನ ಮಾಡಿಸ್ತಾ ಇದ್ವಿ. ಒಬ್ಬರು ಅಳ್ತಾ ಇದ್ರು, ಶಿ ವಾಸ್ ಕ್ರೈಯಿಂಗ್. ಏನಾಗಿದೆ ಅಂತ ಹತ್ರ ಹೋದಾಗ, ಶಿ ಈಸ್ ಆಲ್ರೆಡಿ ಆಸ್ಟ್ರಲ್ ಸರ್ಜರೀಸು, ವಿಷನ್ಸು ತುಂಬ ಇದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್. ಯಾಕೆ ಇವರು ಅಳ್ತಾ ಇದ್ರಂತ ಹತ್ರ ಹೋದಾಗ, ಐ ಹ್ಯಾವ್ ಸೀನ್ ಒನ್ ಆ್ಯಕ್ಸಿಡೆಂಟ್, ನಾನು ಒಂದು ಆ್ಯಕ್ಸಿಡೆಂಟ್ ನೋಡಿದ್ದೀನಿ, ಅಲ್ಲಿ ನನಗೆ ನನ್ನ ಅವ್ರ ನನ್ನ ಮಕ್ಕಳು ನೋಡಿದೆ, ಅವರು ಚೆನ್ನಾಗಿ ಕಾಣಿಸಿಲ್ಲ, ಬೈಕ್ ಪೀಸ್ ಆಗಿದೆ ಅಂತ. ಏನೋ ಡ್ರೀಮ್ ಆಗಿರ್ಬೋದು ಅಂತ, ಒಂದು ಸ್ವಲ್ಪ ನೀರು ತೊಗೊಳ್ಳಿ ಕುಡಿರಿ ಅಂತ ಕೂತ್ಕೊಂಡಾಗ ತಿರ್ಗಾ ಸ್ಟಾರ್ಟ್ ಮಾಡಿದ್ರು ಧ್ಯಾನ. ಅದೇ ವಿಷನ್ ಕಾಣಿಸುತ್ತೆ ಅವ್ರಿಗೆ. ಸೊ ಓಕೆ, ನಿನ್ಗೆ ಇನ್ನೂ ಡೌಟ್ ಇದ್ದರೆ ಕಾಲ್ ಮಾಡಿ ಅವ್ರಿಗೆ, ಎಲ್ಲಿದ್ದಾನೋ ಅಂತ. ಅಂದರೆ ಇವರು ಫೋನ್ ತೊಗೊಂಡು ಕಾಲ್ ಮಾಡಿದಾಗ ಪಿಕ್ ಮಾಡ್ತಾಯಿಲ್ಲ ಅವರು. ಸೊ ಒಂದು 15 ಮಿನಿಟ್ಸ್ ಆದಮೇಲೆ ಹಾಸ್ಪಿಟ್ಲಿಂದ ಕಾಲ್ ಬಂತು, ನಿನ್ನ ಮಕ್ಳಿಗೆ ಆಕ್ಸಿಡೆಂಟ್ ಆಗಿದೆ, ಬೈಕೆಲ್ಲ ಪೀಸ್ ಆಗಿದೆ, ಅವ್ರಿಗೆ ಒಂದು ಚೂರು ಏನೂ ಆಗಿಲ್ಲ ಅಂತ. ಅರ್ಥ ಆಯ್ತಾ?
ಇವ್ರಿಗೆ ಮಾತ್ರ ತೊಂದರೆ ಆಯಿತು, ಬ್ಯಾಕ್ ಪೇಯ್ನ್ ಏನೋ ಸ್ಟ್ರೈನ್ ಆಗಿದೆ, ಒಂದು ವಾರ ಬ್ಯಾಕ್ ಪೇಯ್ನ್ ಆಯಿತು. ಸೊ ಇದಕ್ಕೆ ಅರ್ಥ ಏನಂದರೆ ಕೆಲವೊಂದು ಕರ್ಮಗಳು ಝೀರೋ ಆಗಲ್ಲ. ಲಾರಿ ಆಕ್ಸಿಡೆಂಟ್ ಆಗಬೇಕು ಅಂದರೆ ಸೈಕಲ್ ಆಕ್ಸಿಡೆಂಟಿಂದ ಕಡಿಮೆ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಇನ್ನೊಂದು ಹೇಳಲ್ಲ, ಅವತಾರ್ ಬಾಬಾಜಿ ಮುಂದೆ ಒಬ್ಬರು ಋಷಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಇವರು ಅದು ಸ್ಟಿಕ್ ತೊಗೊಂಡು ಟಪ 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 ಅಂತ ಹೊಡ್ತಾನೆ ಚೆನ್ನಾಗಿ. ಯಾಕೆ ಹೊಡೆದಾರೆ ಅಂದರೆ ಅವರು ಇಲ್ಲಿ ಬಿದ್ದೋಗಿ ಸತ್ತೋಗ್ಬೇಕು, ಅವ್ರಿಗೆ ಅಷ್ಟು ಕರ್ಮ ಇದೆ, ನಾನು ಇವ್ರ ಧ್ಯಾನ ಇದೆ ಅಲ್ವಾ, ಋಷಿಗಳಲ್ವ, ಕರ್ಮ ಕಡಿಮೆ ಮಾಡಿದ್ದೀನಿ ಅಂತ. ಸೊ ಕೆಲವೊಂದು ಕರ್ಮಗಳು ಝೀರೋ ಆಗುತ್ತೆ, ಅದು ಮೈಂಡಿಗೆ ಸಂಬಂಧಪಟ್ಟಿರೋದು. ಕೆಲವೊಂದು ಕರ್ಮಗಳು ಎಫೆಕ್ಟ್ ಕಡಿಮೆ ಆಗುತ್ತೆ. ಓಕೆ, ಇದು ಪ್ರಯಾಣ. ಸೊ ಹೊಸದಾಗಿ ನನಗೆ ಕಾಯಿಲೆ ಬಂತು, ನಾನು ಸುಮಾರು 10 ಇಯರ್ಸಿಂದ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಇವತ್ತು ಧ್ಯಾನ ಮಾಡಿರೋರಿಗೆ ಈ ಕಾಯಿಗಳು ಬರಬಾರ್ದಲ್ವ, ಯಾಕೆ ಬರ್ತಾ ಇದೆ ಅಂದರೆ ಯು ಹ್ಯಾವ್ ದಟ್ ಕೆಪಾಸಿಟಿ. ಓಕೆ, ಯು ಓನ್ಲಿ ಇನ್ವೈಟೆಡ್. ಸಂಚಿತ ಕರ್ಮ, ರಿಮೂವ್ ದಟ್ ಮೈಂಡ್ ಸೆಟ್. ಇವಾಗೆ ಕರ್ಮ ಇದೆ ಅಂತ ಬಿಲೀವ್ ಸಿಸ್ಟಮಿಂದ ತೆಗಿರಿ. ಅದು ಈ ಒಂದು ನಂಬಿಕೆ ಸಿಸ್ಟಮನ್ನು ನಾವು ತೆಗೆದಾಕಬೇಕು ಅಂದರೆ ಇನ್ನೊಂದು ಕ್ಲಾರಿಟಿ ಬೇಕಾಗುತ್ತೆ. ತುಂಬ ರಾಕ್ಷಸತ್ವದ ಒಬ್ಬ ಮನುಷ್ಯ, ಆತ ಅನೇಕ ಕುಕೃತ್ಯಗಳನ್ನ ಮಾಡಿರ್ತಾನೆ. ಅಷ್ಟು ಕುಕೃತ್ಯಗಳನ್ನು ಮಾಡಿ ಇವಾಗ ನಿಮ್ಮ ಮಾತನ್ನ ಕೇಳಿಸ್ಕೊಂಡ, ಏನು ಕರ್ಮ ಇಲ್ಲ, ಕರ್ಮನ ಡಿಸ್ಕನೆಕ್ಟ್ ಮಾಡ್ರಿ ಅಂತ ಆ ಮಾತನ್ನ ಕೇಳಿಸ್ಕೊಂಡು ಡಿಸ್ಕನೆಕ್ಟ್ ಮಾಡ್ಕೊಂಡ. ಡಿಸ್ಕನೆಕ್ಟ್ ಆಗತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ. ಫಸ್ಟು ಶ್ರವಣ ಅರ್ಥ ಮಾಡ್ಕೋಬೇಕು, ಓ ಇವರು ಹೇಳೋದು ಕರೆಕ್ಟ್, ಇದು ಶ್ರವಣ. ಮನನ, ಥಿಂಕ್ ಮಾಡಬೇಕು, ಈ ಥರ ಯಾರ್ಯಾರಿಗಾಗಿದೆ ಅಂತ. ನಿಧಿಧ್ಯಾಸನ, ಸೊ ಯಾವಾಗ ಕರ್ಮಗಳು ಝೀರೋ ಆಗುತ್ತೋ ಗೊತ್ತಾ, ಒನ್ನೆಸ್. ನೀವು ಬೇರೆ, ನಾನು ಬೇರೆ ಅಲ್ಲ, ಎಲ್ಲರೂ ಒಂದೇ ಆತ್ಮ ಅಂತ. ಅದು ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದರೆ ನೀ ಆಸ್ಟ್ರಲ್ ಬಾಡಿ ಆಚೆ ಬಂದು ನಿನ್ನ ನೋಡೋದಲ್ಲ ಆತ್ಮ ಸಾಕ್ಷಾತ್ಕಾರ. ಎಲ್ಲ ಕಡೆ ನಿನ್ನ ಥರನೇ ಕಾಣಿಸುತ್ತೆ, ಎನರ್ಜಿ ಥರನೇ ಕಾಣಿಸುತ್ತೆ. ಅದು ಬೇರೆ, ನಾನು ಬೇರೆ, ಒನ್ನೆಸ್. ಆ ಒನ್ನೆಸ್ ಬಂದಾಗ ಏನು ಕರ್ಮ ಇರಲ್ಲ. ಜಸ್ಟ್ ಸೂಪರ್ಫಿಷಿಯಲ್ ಆಗಿ ಕರ್ಮ ಇಲ್ಲ ಅಂತ ಹೇಳಿದಾನೆ, ಎಸ್ ನನಗೆ ಕರ್ಮ ಇಲ್ಲ ಅಂತ ಕೂತ್ಕೊಂಡಿದ್ರೆ ಆಗಲ್ಲ, ಆ ಥರ ಆಗಲ್ಲ. ಅನುಭವ, ಒನ್ನೆಸ್ ಅನುಭವ ಬರಬೇಕು. ಈ ಭಾವನೆ ಫಸ್ಟು ಶ್ರವಣಂ, ರಿಪೀಟೆಡ್ ಆಗಿ ಮನನಂ. ಮನನಂ ಅಂದರೆ ಸಬ್ಕಾನ್ಷಿಯಸ್ಗೆ ಹೋಗುತ್ತೆ ಆ ಭಾವನೆ, ರಿಪೀಟೆಡ್ ಆಗಿ ಥಿಂಕ್ ಮಾಡ್ತಾ ಆ ಸಬ್ಕಾನ್ಷಿಯಸ್ ಹೋದಾಗ ಒನ್ನೆಸ್ ಬರುತ್ತಲ್ವ, ಆ ಟೈಮ್ಗೆ ನಿನ್ಗೆ ಅರ್ಥ ಆಗುತ್ತೆ ಇದೆಲ್ಲ ಇಲ್ಲ ಅಂತ. ಪ್ರೋಗ್ರಾಮ್ ಮಾಡ್ಕೊಂಡಾಗ ಆಟೋಮ್ಯಾಟಿಕ್ ಆಗಿ ಕ್ಲಿಯರ್. ಸುಮ್ಮನೆ ಬಾಯಿಂದ ಹೇಳಿದ್ರೆ ಆಗಲ್ಲ. ಫೋರ್ತ್, ಅದು ಕೂಡ ಬೇಸಿಕ್ ಕ್ವಶನ್ನೇ. ಈಗ ಹೊಸದಾಗಿ ಬಂದಿರುವಂತಹ ಬಂದಿರೋರಿಗೆ ಧ್ಯಾನ ಮಾಡುವಂತ ನಾವು ಹೇಳ್ತೀವಿ. ಅವರ ಕೇಳೋ ಪ್ರಶ್ನೆ ಏನು ಅಂತಂದರೆ, ಅವರು ಫಾಲೋ ಮಾಡ್ತಾ ಇರುವಂಥ ಆಹಾರ ಪದ್ಧತಿ, ಧ್ಯಾನ ಶುರು ಮಾಡಿದ ಆದಮೇಲೆ, ಇವಾಗ ಎಕ್ಸಾಂಪಲ್ ಅವರು ನಾನ್ ವೆಜಿಟೇರಿಯನ್ ತಿಂತಿರ್ತಾರೆ, ಮಾಂಸಾಹಾರ ಮಾಡ್ತಿರ್ತಾರೆ. ನಾವು ಅವ್ರಿಗೆ ಹೋಗಿ ಹೇಳ್ತೀವಿ ಮಾಂಸಾಹಾರ ಮಾಡಬೇಡ, ಒಳ್ಳೇದಲ್ಲ, ಧ್ಯಾನ ಮಾಡು ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ, ಸರಿ ಧ್ಯಾನ ಮಾಡ್ತೇನೆ, ಆದರೂ ಮಾಂಸಾಹಾರ ಮಾಡ್ತಿರ್ತಾರೆ. ಆದರೆ ಇದರಲ್ಲಿ ಪ್ರಾಮುಖ್ಯತೆ ಕೊಡಬೇಕಾಗಿರೋದು, ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಫಸ್ಟು ನಾವು ನಾನ್ ವೆಜ್ ತಿನ್ನೋದನ್ನು ಬಿಡಬೇಕು, ಆಮೇಲೆ ಧ್ಯಾನ ಶುರು ಮಾಡಬೇಕಾ, ಅಥವಾ ಇದು ಯಾಕೆಂದರೆ ಇಲ್ಲಿ ಕರ್ಮಸಿದ್ಧಾಂತ ಅಂತ ಅಂತಾರೆ ಸರ್. ಇವಾಗ ಆಹಾರ ಪದ್ಧತಿ ನಾವು ನಾನ್ ವೆಜಿಟೇರಿಯನ್ ತಿಂದರೆ ಅಲ್ಲಿ ಕರ್ಮಸಿದ್ಧಾಂತ ಬರುತ್ತೆ ಅಂತ ಅಂತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಅದಕ್ಕೆ ಧ್ಯಾನ ಮಾಡೋದಕ್ಕೆ, ನಾವು ನಾನ್ ವೆಜ್ ತಿನ್ನೋದು ಬಿಡಬೇಕಾ ಅಥವಾ ನಾನ್ ವೆಜ್ ತಿಂದು ನಾವು ಧ್ಯಾನ ಮಾಡಬೇಕಾ ಅನ್ನೋದು ಬಿಗಿನರ್ಸ್ಗೆ ಒಂದು ಕ್ವಶನ್ ಇದೆ. ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ ಸರ್. ರಾಕ್ಷಸ ಅಂದರೆ ಏನು? ರಾಕ್ಷಸ ಅಂದರೆ ರಕ್ಕಸ ಅನ್ನೋದು ವಿಕೃತಿ. ರಕ್ಕಸ ಅಂದರೆ ರಕ್ತ ಮಾಂಸ ಭಕ್ಷಣ ಮಾಡೋರ್ನಿ ರಾಕ್ಷಸ ಅಂತ ಹೇಳ್ತೀವಿ. ಅದರಿಂದ ರಾಕ್ಷಸ ಅಂತ ವರ್ಡ್ ಬಂತು. ಸೊ ಈ ರಾಕ್ಷಸಗಳಿಗೆ ಒಬ್ಬರು ಮುನಿ ಇದ್ದಾರೆ, ಹೆಡ್ಡು.
ಶುಕ್ರಾಚಾರ್ಯ. ರಾಕ್ಷಸಗಳೂ ತುಂಬ ಧ್ಯಾನ ಮಾಡ್ತಾರೆ, ತಪಸ್. ಬಟ್ ಅವ್ರಿಗೆ ನಾರ್ಮಲ್ ವಸಿಷ್ಠ, ವಿಶ್ವಾಮಿತ್ರ, ಸಪ್ತ ಋಷಿಗಳಿಗೆ ವ್ಯತ್ಯಾಸ ಏನು? ಇವರು ಧ್ಯಾನಿಗಳೇ. ಸೊ ಎನರ್ಜಿ ಇಬ್ಬರಿಗೆ ಬರುತ್ತೆ, ಬಟ್ ದೇ ಆರ್ ಡಿಸ್ಟ್ರಕ್ಟಿವ್ ಫೆಲೋಸ್, ದೀಸ್ ಆರ್ ಕನ್ಸ್ಟ್ರಕ್ಟಿವ್ ಪೀಪಲ್. ಸೃಷ್ಟಿ ನಿಯಮಗಳಿದೆ ಅಲ್ವಾ, ಇಫ್ ಯು ಡೂ ಡಿಸ್ಟ್ರಕ್ಷನ್ ವಿಲ್ ಕಮ್ಸ್ ಟು ಯು. ಸೃಷ್ಟಿ ನಿಯಮ, ನಾವು ಏನು ಕೊಡ್ತೀವೋ ಅದು ರಿಟರ್ನ್ ಬರುತ್ತೆ. ಓಕೆ, ಸೊ ನೀವು ಎಷ್ಟು ದೊಡ್ಡ ಮುನಿಗಳಾಗ್ಬೋದು, ಋಷಿಗಳಾಗ್ಬೋದು, ಇಫ್ ಯು ಆರ್ ಇಂಟರ್ಫಿಯರಿಂಗ್, ಈವನ್ ಗಾಡ್ ಆಲ್ಸೋ ವೋಂಟ್ ಇಂಟರ್ಫಿಯರ್ ಇನ್ ಯುವರ್ ಫ್ರೀ ವಿಲ್. ಫ್ರೀ ವಿಲ್ ಅಂದರೆ ಗೊತ್ತಾ? ಸ್ವೇಚ್ಛ. ಈವನ್ ಗಾಡ್, ದೇವತಾ ಲೋಕಾಸ್, ಆಸ್ಟ್ರಲ್ ಟ್ರಾವೆಲ್ ಎಷ್ಟು ಜನ ಮಾಡಿದ್ದಾರೆ ಇಲ್ಲಿ? ಆಸ್ಟ್ರಲ್ ಮಾಸ್ಟರ್ಸ್ ನೋಡಿದೆ ನಾನು, ಅವ್ರ ಜೊತೆ ಮಾತಾಡಿದೆ ಅಂತ. ನೀವು ಕ್ವಶನ್ ಹಾಕಿಲ್ಲ ಅಂದರೆ ಉತ್ತರನೂ ಕೊಡಲ್ಲ ಅವರು, ಅಷ್ಟು ಫ್ರೀ ವಿಲ್ ಇರುತ್ತೆ. ಸೊ ನೀವು ಕೇಳಿದರೆ ನನಗಿದು ಬೇಕು ಅಂತ ಹೇಳಿದಾಗ ಆವಾಗ ಸಮಾಧಾನ ಕೊಡೋದು ಶುರು ಮಾಡ್ತಾನೆ. ವಿತೌಟ್ ಯುವರ್ ಪರ್ಮಿಷನ್ ದೇ ವೋಂಟ್ ಇನ್ವಾಲ್ವ್ ಇನ್ ಯುವರ್ ಲೈಫ್. ಅಷ್ಟು ರೂಲ್ಸ್ ಫಾಲೋ ಮಾಡ್ತಾರೆ ಅವರು. ಸೃಷ್ಟಿ ನಿಯಮಗಳಲ್ಲಿ ಫ್ರೀ ವಿಲ್ ಅನ್ನೋದು ವೆರಿ ವೆರಿ ಪವರ್ಫುಲ್. ಇನ್ನೊಂದು ಜೀವರಾಶಿ ಹತ್ರ ಹೋಗಿ ಅದು ನನಗೋಸ್ಕರನೇ ಹುಟ್ಟಿದೆ, ನಾವು ತಿನ್ನಿಲ್ಲ ಅಂದರೆ ಸಂಖ್ಯೆ ಹೆಚ್ಚಾಗತ್ತೆ, ಅದು ನಿನಗೋಸ್ಕರ ಹುಟ್ಟಿದೆ ಅದು. ಸೊ ಇಫ್ ಇಟ್ ಕರ್ಸಿಂಗ್, ಶಾಪ, ಅದು ಶಾಪನೇ. ಸತ್ತೋದ್ಮೇಲೆ ನಿನಗೆ ಈ ಅನುಭವ, ನಿನಗೆ ಈ ಪೇಯ್ನು ಗೊತ್ತಾಗಬೇಕು ಅಂತ ಅದು ಅಂದ್ಕೊಂಡಿದ್ರೆ ಸಾಕು, ಆ ಥಾಟ್ ಫಾರ್ಮ್ ನಿನಗೆ ಎಂಟ್ರ್ ಆಗುತ್ತೆ. ಈವನ್ ಇಫ್ ಯು ಆರ್ ಗ್ರೇಟ್ ಋಷಿ ಆಲ್ಸೋ ಅನುಭವಿಸಲೇಬೇಕು. ಅದು ನಿಮ್ಮಿಷ್ಟ. ನಾನು ಅನುಭವಿಸ್ತೀನಿ, ಇವತ್ತು ಟೇಸ್ಟ್ ಚೆನ್ನಾಗಿದೆ, ಯಾರು ಅನುಭವಿಸ್ಬೇಕು? ನೀವೇ. ಇನ್ನೊಂದು, ಸೊ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾನೆ ಬಜಾಜ್ ಬಿ ಮೋಹನ್ ಥಾಮಸ್, ಗೊತ್ತಾ? ಬಜಾಜ್ ಥಾಮಸ್ ಅಂತ. ನಿನ್ನೆ ಹಿಮಾಲಯದಲ್ಲಿ ಭೂಕಂಪ ಆಗಿದೆ, ಗೊತ್ತಾ? ಯಾರಿಗೂ ಗೊತ್ತಿಲ್ವಾ? ಮೊನ್ನೆ ಜಪಾನ್ 3 days ಬ್ಯಾಕ್ 7.8. ಅದಕ್ಕೆ ಮುಂಚೆ ಶ್ರೀಲಂಕಾ, ಇಂಡೋನೇಷ್ಯಾ, ಥಾಯ್ಲ್ಯಾಂಡ್, ವಿಯತ್ನಾಂ ಫ್ಲಡ್ಸ್ ಆಗಿದೆ. ಅದಕ್ಕೆ ಮುಂಚೆ ಕ್ಯಾಲಿಫೋರ್ನಿಯಾ. ಸುಮಾರು 1000 ವರ್ಷದಿಂದ ಹೇಳ್ತಾ ಇದ್ದಾರೆ ಋಷಿಗಳು, ಸತ್ಯಯುಗ ಎಂಡಿಂಗ್ ಟೈಮಲ್ಲಿ ತುಂಬ ಭೂಕಂಪಗಳು, ಸುನಾಮಿಗಳು, ನೀನು ತಡ್ಸ್ಕೊಳಕ್ಕಾಗಲ್ಲ ಅಷ್ಟು ಆಗುತ್ತೆ ಅಂತ. ಇದೆಲ್ಲ ಯಾಕೆ ಆಗುತ್ತೋ ಗೊತ್ತಾ? ವೈಲ್ ಯು ಆರ್ ಕಿನ್ಲಿಂಗ್ ಎನಿಮಲ್ಸ್, ಸ್ಲಾಟರ್ ಟೈಮಲ್ಲಿ, ಕೊಲೆ ಮಾಡೋ ಟೈಮಲ್ಲಿ ಆ ಬ್ರೈನಿಂದ ಐನ್ಸ್ಟೀನ್ ಪೇಯ್ನ್ ವೇವ್ ಅಂತ ರಿಲೀಸ್ ಆಗುತ್ತೆ. ಐನ್ಸ್ಟೀನ್ ಪೇಯ್ನ್ ವೇವ್. ಈ ವೇವ್ಸ್ಗೆ ಫ್ರೀಕ್ವೆನ್ಸಿ ಕಡಿಮೆ. ಸೊ ಒಂದು ಹೀಲಿಯಂ ಬೆಲೂನ್ ಇರುತ್ತೆ, ಅದು ವೆಯ್ಟ್ ಕಡಿಮೆ, ಅದಕ್ಕೆ ಮೇಲೆ ಹೋಗೋದು. ಭಾರ ಇದ್ದರೆ ಏನಾಗುತ್ತೆ? ಕೆಳಗಡೆ ಬರುತ್ತೆ. ಈ ವೇವ್ಸ್ ಎಲ್ಲ ಭಾರ, ಲೋ ಫ್ರೀಕ್ವೆನ್ಸಿ, ಡೆನ್ಸ್, ಭಾರ ಜಾಸ್ತಿ ಇರುತ್ತೆ, ಮೇಲೆ ಹೋಗೋಕ್ಕಾಗಲ್ಲ. ನಿಂಗೆ ಹ್ಯಾಪಿನೆಸ್ ಇದೆ ಅಂದರೆ ವೈಬ್ರೇಷನ್ ಹೆಚ್ಚಾಗಿರುತ್ತೆ, ದುಃಖ ಇದೆ ಅಂದರೆ ಲೋ ಡೆನ್ಸಿಟಿ, ಭಾರ, ಅದಕ್ಕೆ ಭಾರ ಅನಿಸುತ್ತೆ, ಕೋಪ ಈ ಥರ ಇರೋ ಟೈಮಲ್ಲಿ. ಈ ಫ್ರೀಕ್ವೆನ್ಸಿ ಎಲ್ಲ ಕಲ್ಲತ್ರ ಹೋಗುತ್ತೆ, ಅಷ್ಟು ಕಡಿಮೆ. ಈ ಕಲ್ಲಲ್ಲಿ ಸೇರಿ 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 ಕೊನೆಗೆ ಅದು ಭೂಕಂಪ ಆಗುತ್ತೆ. ಇದು ಬಜಾಜ್ ಬಿ ಮೋಹನ್ ಥಾಮಸ್ ಅಂತ ಒಬ್ಬರು ಸೈಂಟಿಸ್ಟ್ ಇಂಡಿಯಾಯಿಂದ, ರಷ್ಯಾದಿಂದ ಇನ್ನೊಬ್ಬರು, ಆಲ್ಮೋಸ್ಟ್ ದೇ ಸ್ಪೆಂಟ್ 250 crores ಏನೋ ಪ್ರಾಜೆಕ್ಟ್, ಮಿಷನರೀಸ್ ತಯಾರು ಮಾಡಿಸಿ ಭೂಕಂಪಗಳು, ಸುನಾಮಿಗಳು ಯಾಕೆ ಬರ್ತಾ ಇದ್ದಾವೆ ಅಂತ ರಿಸರ್ಚ್ ಮಾಡಿದಾಗ ಕೊನೆಗೆ ಒಂದು ಅಲ್ಟಿಮೇಟ್ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಸ್ಲಾಟ್ರಿಂಗಿಂದ, ಹಿಂಸದಿಂದ, ಈ ಪೇಯ್ನ್ ವೇವ್ಸು, ಜಂತುಗಳು ಇದೆಲ್ಲ ಬಲಿ ಮಾಡ್ತಾ ಇದ್ದಾರಲ್ವ, ತಿಂತಾ ಇದ್ದಾರಲ್ವ, ಅದರಿಂದ ಪೇಯ್ನ್ ರಿಲೀಸ್ ಆಗಿ ಒಂದೇ ಜಾಗದಲ್ಲಿ ಕಲೆಕ್ಟ್ ಆಗಿ ಒಂದಿನ ಅದೇನಾಗುತ್ತೆ, ಬ್ಲಾಕೇಜ್ ಥರ ಆಗಿ ಭೂಮಿಗೆ ಅದು ರಿಲೀಸ್ ಮಾಡೋ ಟೈಮಲ್ಲಿ ಎರ್ತಕ್ವೇಕನೋ, ಭೂಕಂಪನೋ, ಸುನಾಮಿನೋ, ಟಾರ್ನಿಡೋನೋ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿಸಿದ್ದಾರೆ. ಇಟ್ ಈಸ್ ಥಿಯರಿ ಅಲ್ಲ, ಪ್ರೂವ್ಡ್. ಸರ್ಚ್ ಮಾಡ್ಬೋದು ನೀವು, ಐನ್ಸ್ಟೀನ್ ಪೇಯ್ನ್ ವೇವ್, ಭೂಕಂಪಗಳು ಯಾಕೆ ಬರ್ತಾ ಇದ್ದಾವೆ ಅಂತ.
ಸೊ ಅಂದರೆ ಅಲ್ಲಿ ಏನೋ ಒಂದು ಭೂಕಂಪ ಸುನಾಮಿ ಆದರೆ ನಾವು ಒಂದು ಕಾರಣ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಅಶಾಂತಿವಾಗಿದ್ರೇನು ನೀವು ಒಂದು ಕಾರಣ ಪೊಲ್ಯೂಷನ್ಗೆ. ಯಾಕೆ ಧ್ಯಾನ ಮಾಡಬೇಕಂದ್ರೆ, ನಾವು ಕಚರ ಮೈಂಡ್ ಇಟ್ಕೊಂಡು ಮನೆಯಲ್ಲಿದ್ದರೆ ಅದು ನಮ್ಮ ಹೆಂಡತಿ ಮೇಲೆ ಎಫೆಕ್ಟ್ ಆಗುತ್ತೆ, ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ನಾವು ಫ್ಯಾಮ್ಲಿ ಚೆನ್ನಾಗಿಲ್ಲ ಅಂದರೆ ಪಕ್ಕದ ಮನೆಯಲ್ಲಿ ಎಫೆಕ್ಟ್ ಆಗುತ್ತೆ, ಆ ಪಕ್ಕದ ಮನೆಯಿಂದ ಸಿಟಿಯಿಂದ ಕಂಟ್ರಿ. ಅದೇ ನೀವು ಎನ್ಲೈಟ್ ಆದಾಗ ಹ್ಯಾಪಿಯಾಗಿರ್ತೀವಿ. ನೀವು ಹ್ಯಾಪಿ ಆದರೆ ನಿನ್ನ ಸುತ್ತಮುತ್ತ ಅವರು ಹ್ಯಾಪಿ ಆಗ್ತಾರೆ, ಪಕ್ಕದ ಮನೆಯವರು ಹ್ಯಾಪಿ. ಒಬ್ಬರು ಎನ್ಲೈಟ್ ಆಗಿ ಪತ್ರಿಜಿ ಇವತ್ತು ಕೋಟಿ ಜನ ಆಗಿರ್ಬೋದಾ? ಒಬ್ಬರಿಂದ ನಿಮ್ಮ ಕೈ ನೀವು ಕಂಟ್ರಿಬ್ಯೂಟ್ ಮಾಡಿ ಅಲ್ವಾ? ಸೊ ನಾನು ಒಬ್ಬರು ತಾನೆ, ಒಂದೇ ಚಿಕನ್ ತಾನೆ, ನಾನು ಡೈಲಿ ತಿನ್ನಲ್ಲ ಸರ್, ಮಂತ್ಲಿ ಒನ್ಸೆ, ವರ್ಷಕ್ಕೆ ಒಂದ್ಸಲ ಮಾಡ್ರೆ ಒಂದ್ಸಲ ಮಾಡಿದ್ರೆ ಏನು, ಡೈಲಿ ಮಾಡಿದ್ರೆ ಏನು? ಓಕೆ, ಅದು ನಿಮ್ಮಿಷ್ಟ. ಬಟ್ ನಾನು ಆರೋಗ್ಯವಾಗಿರಬೇಕು, ನನಗೆ ಮೋಕ್ಷ ಸಿಗಬೇಕು, ನಾನು ಚೆನ್ನಾಗಿರಬೇಕು, ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಭೂಮಿ ಎರ್ತ್ ಚೆನ್ನಾಗಿರಬೇಕು, ಸತ್ಯಕ್ಕೆ ಹೋಗಬೇಕು ಅಂದರೆ ದಯವಿಟ್ಟು ನೀವು ಧ್ಯಾನ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಬಟ್ ಹಿಂಸೆ ಮಾಡಬಾರ್ದು. ನೀವು ಧ್ಯಾನ ಮಾಡಿದ್ರೆ ನನಗೇನು ಆಗಲ್ಲ, ಇವಕ್ಕೇನು ಆಗಲ್ಲ, ಬಟ್ ಹಿಂಸೆ ಮಾಡಿದ್ರೆ ತುಂಬ ತಡ್ಸ್ಕೊಳಕ್ಕಾಗಲ್ಲ. ಇಂಡೈರೆಕ್ಟ್ಲಿ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅಲ್ವಾ? ಆಕ್ಸಿಡೆಂಟ್ ಬಿಟ್ಬಿಡಿ ಮೇಡಮ್, ಅದಕ್ಕೆ ಸಂಬಂಧ ಇಲ್ಲ. ಹಾಂ ಸರ್, ವಿನಯ್ ಕೇಳಿದ್ರಲ್ಲಿ ಒಂದು ಕ್ವಶನ್ ಇನ್ಕಂಪ್ಲೀಟ್ ಆಗಿತ್ತು, ಅದಕ್ಕೆ ಆನ್ಸರ್ ಇನ್ನೂ ಬಂದಿಲ್ಲ. ಅದು ತುಂಬ ಜನಕ್ಕೆ ಇರುವಂಥ ಪ್ರಶ್ನೆ, ಅದಕ್ಕೆ ಆನ್ಸರ್ ತಗೊಂಡ್ಬಿಡೋಣ ಸರ್. ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, ಇಲ್ಲ ಗಂಡ ರಾಕ್ಷಸ ಆಗಿರ್ತಾನೆ ಅಥವಾ ಹೆಂಡತಿ ರಾಕ್ಷಸಿ ಆಗಿರ್ತಾಳೆ. ಧ್ಯಾನ ಮಾಡ್ತಾ ಇರ್ತಾರೆ, ಗಂಡ ಅಥವಾ ಹೆಂಡತಿ ಯಾರೊಬ್ಬರು ಧ್ಯಾನ ಮಾಡ್ತಾ ಇರ್ತಾರೆ. ನನ್ನ ಗಂಡ ನನಗೆ ಹಿಂಸೆ ಕೊಡ್ತಾ ಇದ್ದಾನೆ, ನನ್ನ ಗಂಡ ಬದಲಾಗಬೇಕು ಅಂತ ನಾನು ಧ್ಯಾನ ಮಾಡಿದ್ರೆ ಗಂಡ ಬದಲಾಗ್ತಾನ ಅಥವಾ ಹೆಂಡತಿ ಬದಲಾಗ್ತಾಳ? ಇದು ಜಾಸ್ತಿ ಜನಕ್ಕಿರುವಂಥ ಪ್ರಶ್ನೆ ಸರ್ ಇದು. ಆಲ್ಮೋಸ್ಟ್ ಕೈ ಎತ್ತಿ ಒಂದ್ಸಲ. ಆದವ್ರಿಗೆ ಎಲ್ಲರಿಗೂ ಅದು ದೊಡ್ಡ ಪ್ರಶ್ನೆ. ಯಾರಿಗೆ ಈ ಪ್ರಶ್ನೆ ಇದೆ ಕೈ ಎತ್ತಿ ನೋಡೋಣ, ಯಾರಿಗಿದೆ ಅದು? ಇದು ನನ್ನ ಮನೆಯಲ್ಲಿ ಆಗಿಲ್ಲ, ನನಗೆ ಗೊತ್ತಿಲ್ಲ. ಯಾರಿಗೆ ಅಂತ ಪ್ರಾಬ್ಲಮ್ ಇಲ್ಲ ಅನ್ನೋರು ಕೈ ಎತ್ತರಿ ಹೋಗ್ಲಿ. ಅದಕ್ಕೂ ಇಲ್ಲ ಇದು. ನನ್ನ ಮನೆಯಲ್ಲಿ ಆ ಥರ ಆಗಿಲ್ಲ, ನನಗೆ ಗೊತ್ತಿಲ್ಲ. ಹೋಗ್ತಾರೆ ಅಂದರೆ ಡೈವರ್ಸಾ ಏನನ್ನ ಆಗ್ಬೋದು, ಅವ್ರ ಫ್ರೀ ಇಲ್ಲ, ನಿಮ್ಮಿಷ್ಟ. ಸೊ ಇನ್ನೊಂದು ಗಂಡ ಹೆಂಡತಿ ಬೋತ್ ಆರ್ ಗುಡ್, ಇಬ್ಬರು ಒಳ್ಳೆಯವರಾಗಿದ್ರೆ ಅಲ್ಲಿ ಏನು ಮಿರಾಕಿಲ್. ಇಫ್ ಆಲ್ರೆಡಿ ಎನ್ಲೈಟೆಡ್ ಪೀಪಲ್ಗೆ ಟೀಚ್ ಮಾಡೋಕ್ಕೆ ಏನಿರುತ್ತೆ? ಅವರು ಎನ್ಲೈಟೆಡು, ನಾನು ಎನ್ಲೈಟೆಡ್, ನನ್ನ ಕೆಲಸನೇ ಇಲ್ಲ. ಕೆಲಸ ಯಾವಾಗಿರುತ್ತೆ? ಇಂಬ್ಯಾಲೆನ್ಸಿಂದಾನೆ. ಸೊ ಆ್ಯಕ್ಚುಲಿ ಇನ್ ಹೈಯರ್ ಡೈಮೆನ್ಷನ್ ಅವರೇ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಇವರು ನನಗೆ ಗಂಡ ಆಗಿದ್ರೇ ಇವರೇ ಕರೆಕ್ಟು, ಇವರೇ ನನಗೆ ಚೆನ್ನಾಗಿ ಹೇಳ್ತಾನೆ ಧ್ಯಾನ ಮಾಡಿ ಮಾಡಿ, ಹಿಂಸೆ ಕೊಡ್ತಾನೆ ಧ್ಯಾನ ಮಾಡಿ ಅಂತ, ಇವರೇ ನನಗೆ ಕರೆಕ್ಟ್ ಅಂತ ಅವರೇ ಚೂಸ್ ಮಾಡ್ಕೊಂಡು ಬರ್ತಾರೆ. ಓಕೆ, ಬೋತ್. ಸೋ ಮೆನಿ ಫ್ಯಾಮ್ಲೀಸ್, ತುಂಬ ಫ್ಯಾಮ್ಲೀಸ್ ನೋಡಿದಾಗ ಒಬ್ಬರು ಪ್ರಚಾರ ತುಂಬ ಮಾಡ್ತಾನೆ, ಇನ್ನೊಬ್ಬರು ಜಸ್ಟ್ ಸಪೋರ್ಟ್ ಮಾಡ್ತಾರೆ. ಇಲ್ಲಾಂದರೆ ಇವ್ರು ಪ್ರಚಾರ ಮಾಡ್ತಾನೆ, ಇಲ್ಲಾಂದರೆ ಇವ್ರು ಸೈಲೆಂಟ್ ಆಗಿರ್ತಾರೆ. ಸೊ ಪರ್ಪಸ್ಫುಲ್ಲಿ ವಿಲ್ ಸೆಲೆಕ್ಟ್. ಸೊ ಅವರು ಧ್ಯಾನಿ, ಇವರು ಗಂಡ ಧ್ಯಾನ ಮಾಡ್ತಾರೆ, ಹೆಂಡತಿ ಧ್ಯಾನ ಮಾಡಿಲ್ಲ ಅಂದರೆ ಹೆಂಡತಿನೇ ಚೂಸ್ ಮಾಡ್ಕೊಂಡಿರೋದು. ನಾನು ನಿನ್ನ ಜೊತೆ ಇದ್ದರೆ ನನಗೆ ಅದು ಬ್ಯಾಲೆನ್ಸ್ ಆಗುತ್ತೆ, ನಾನು ಇದು ನಿನ್ನಿಂದ ಕಲ್ತ್ಕೊಂಡಿನಿ. ಸೊ ಇವ್ರು ಫುಲ್ಲಾಗಿ ಫಿಸಿಕಲ್ ವರ್ಲ್ಡಲ್ಲಿ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ
ಐ ಆಮ್ ಯೂಸ್ಲೆಸ್ ಫೆಲೋ. ಯಾವಾಗಲೂ ಧ್ಯಾನ ಮಾಡೋದು, ಇಲ್ಲ ಅಂದರೆ ಟೀಚ್ ಮಾಡೋದು, ಅಲ್ಲಿ ಹೋಗೋದು, ಸ್ಪಿರಿಚುವಾಲಿಟಿ ಅಂತ. ಮೈ ವೈಫ್ ಈಸ್ ಬ್ಯಾಲೆನ್ಸ್ಡ್. ಅಂದರೆ ಯಾವಾಗಲೂ ಶಿ ವಿಲ್ ಟೆಲ್, ಇದು ಬೇಕು, ಅದು ಬೇಕು, ಇದು ಬ್ಯಾಲೆನ್ಸ್ ಮಾಡಬೇಕು. ಅದರಿಂದ ನನ್ನ ನೆನಪು ಬರುತ್ತೆ, ಓಕೆ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ. ಶಿ ವಿಲ್ ಪುಲ್ ವೆನ್ ಎವರ್ ಐ ಬಿಕಮ್ ಲೂಸ್. ಸೊ ಈ ಥರ ಬ್ಯಾಲೆನ್ಸಿಂಗ್ಗೋಸ್ಕರನೇ ಅದೇ ಅದು ಕರೆಕ್ಟು. ಆ್ಯಕ್ಚುಲಿ ನಾನು ಎನ್ಲೈಟು, ಇವರು ಎನ್ಲೈಟ್ ಆಗಿರಬೇಕು. ಇಬ್ಬರು ಪ್ರಚಾರಕ್ಕೆ ಹೋಗಿದರೆ ಯಾರು ಇರ್ತಾರೆ ಮನೆಯಲ್ಲಿ? ಬಟ್ ಒಂದು ರೇರ್ ಕೇಸಸಲ್ಲಿ ಆಗುತ್ತಲ್ಲ ಸರ್. ಎಕ್ಸಾಂಪಲ್ ಅಂದರೆ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಶಿವಲಿಂಗ ಮತ್ತು ರೇಣುಕಾ ದಂಪತಿಗಳು, ಇಬ್ಬರು ಧ್ಯಾನ ಪ್ರಚಾರ ಮಾಡ್ತಾರೆ. ಸೊ ಮನೆಯಲ್ಲಿ ಇರ್ತಾರಲ್ವ, ರೆಸ್ಪಾನ್ಸಿಬಿಲಿಟಿ ಇದೆ. ಸಿ ಆ್ಯಕ್ಚುಲಿ ದೇರ್ ಈಸ್ ನೋ ಮಿರಾಕಿಲ್. ಅಂದರೆ ನಾರ್ಮಲ್ ಚೆನ್ನಾಗಿರೋರು ಧ್ಯಾನ ಮಾಡೋದು ಏನೂ ಮಿರಾಕಿಲ್ ಏನೂ ಇಲ್ಲ. ಕೆಟ್ಟವನು, ಒಳ್ಳೆ ತುಂಬ ಕೆಟ್ಟವನು, ಅವ್ರು ಚೇಂಜ್ ಆಗಿದ್ರೆ ಅದು ಮಿರಾಕಿಲ್. ಅದು ಬೇಕು, ಟ್ರಾನ್ಸ್ಫಾರ್ಮ್. ಇನ್ನೊಂದು, ನೀವು ಧ್ಯಾನ ಮಾಡ್ತಾ 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 ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ತುಂಬ ಜನ ಅಪೋಸಿಟ್. ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ದೀನಿ, 14 years 15 years ಆ ಟೈಮಲ್ಲಿ ಧ್ಯಾನ ಮಾಡಿದರೆ ಏನು ಬರುತ್ತೆ, ಏನಾಗುತ್ತೆ, ಸುಮ್ಮನೆ ಇದೆಲ್ಲ ಟೈಮ್ ವೇಸ್ಟು, ಆ 60 year ಟೈಮಲ್ಲಿ ಮಾಡಬೇಕು ಅದು ಅಂತ. ಇವತ್ತು ಟ್ರಾನ್ಸ್ಫಾರ್ಮೇಷನ್ ನೋಡಿ, ಜನಗಳ ಎಕ್ಸ್ಪೀರಿಯನ್ಸ್ ನೋಡಿ, ಡೈಲಿ ಅಟ್ಲೀಸ್ಟ್ ಮಿನಿಮಮ್ ನಮ್ಮ ಮನೆಗೆ ಅಟ್ಲೀಸ್ಟ್ ಮಿನಿಮಮ್ 4 to 5 people ಬರ್ತಾನೆ. ನನಗೆ ಇದು ವಾಸಿ ಆಯಿತು, ಅದು ವಾಸಿ ಆಯಿತು, ನೀವು ಹೇಳಿದ್ರಿಂದ ಇದೇ ಆಯಿತು, ಅದೇ ಆಯಿತು ಅಂತ. ಇವತ್ತು ಅವರೇ ಚೇಂಜ್ ಆಗಿ ನೀವೇ ಪ್ರಚಾರ ಮಾಡಿ ಹೋಗಿ ಎಲ್ಲ ಕಡೆ ಅಂತ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವರು ಟೈಮ್ ವಿಲ್ ಕಮ್, ಟೈಮ್ಗೋಸ್ಕರ ವೆಯ್ಟ್ ಮಾಡಿ. ಕರೆಕ್ಟ್ ಸರ್. ಡೋಂಟ್ ಜಡ್ಜ್. ಸೊ ಅವರು ನಾನು ಧ್ಯಾನಿ, ಅವರು ಧ್ಯಾನಿ ಅಲ್ಲ, ಆ ಥರ ಏನೂ ಇಲ್ಲ ಯೂನಿವರ್ಸಲ್ಲಿ. ಅದೇ ಅಹಂಕಾರ. ನಾನು ಇವತ್ತು ತುಂಬ ಒಳ್ಳೆ ಮಾಸ್ಟರು, ಸೀನಿಯರ್ ಮಾಸ್ಟರು, ನಾನು ಇಷ್ಟು ದೊಡ್ಡ ಮಾಸ್ಟರ್ ಆಗಿ ನನ್ನ ಮನೆಯಲ್ಲಿ ಅವರು ಮಾಡ್ತಾಯಿಲ್ಲ. ಪತ್ರಿಜಿ వాళ్ళ ಬ್ರದರ್ನೇ మార్చలేకపోయాడు కదా. ಇಫ್ ಯು ಕುಡ್ ಹ್ಯಾವ್ ಚೇಂಜ್ಡ್, ಪತ್ರಿಜಿ ಅವ್ರ ಬ್ರದರ್ನೇ ಚೇಂಜ್ ಮಾಡ್ಕೋಬೋದಲ್ವ. ಇಟ್ಸ್ ದೇರ್ ಸ್ಪಿರಿಚುವಾಲಿಟಿ ಈಸ್ ಪರ್ಸನಲ್.